ಓಂ ಶಾಂತಿ. 7 ಜನವರಿ 2025. ಪ್ರಾತಃ ಮುರಳಿ बाप दादा मधुबन. मीठे बच्चे, तुम अपने को संगम युगी ब्राह्मण समझो तो सतयुगी जाड़ देखने में आएंगे और अपार ಖುಷಿ में रहेंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ನಿಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರಂತ ತಿಳ್ಕೊಳ್ಳಿ, ಈ ಸ್ಮೃತಿಯಲ್ಲಿರಿ. ಆವಾಗ ಸತ್ಯುಗಿ ವೃಕ್ಷ ನಿಮಗೆ ಕಾಣಿಸುತ್ತೆ, ಅಂದರೆ ಸತ್ಯುಗ ಸಮೀಪ ಕಾಣಿಸುತ್ತೆ, ಹಾಗೂ ಅಪಾರ ಖುಷಿಯಲ್ಲಿರ್ತೀರಿ. ಸಂಗಮಯುಗಿ ಬ್ರಾಹ್ಮಣರು ಅನ್ನೋ ಸ್ಮೃತಿ ನಿಮಗಿದ್ರೆ ಸತ್ಯುಗಿ ಪರಿವಾರ, ಸತ್ಯುಗಿ ವೃಕ್ಷನೂ ಸಮೀಪ ಬರುತ್ತೆ, ಸಮೀಪ ಕಾಣುತ್ತೆ, ಹಾಗೂ ಅಪಾರ ಖುಷಿಯಲ್ಲಿರ್ತೀರಿ. ಪ್ರಶ್ನೆ, जो ज्ञान के शौकीन बच्चे हैं उनकी निशानी क्या होगी? ಪ್ರಶ್ನೆಯಾಗಿದೆ, ಯಾರು ಜ್ಞಾನದ ರುಚಿ ಇರೋ ಮಕ್ಕಳಿದ್ದಾರೆ ಅವ್ರ ಚಿಹ್ನೆ ಏನು? ಹೆಂಗೆ ತಿಳ್ಕೊಳ್ಳೋದು ಇವ್ರಿಗೆ ಜ್ಞಾನದ ರುಚಿ ಇದೆ ಅಂತ ಬಾಬೋರ ಮಕ್ಕಳಿಗೆ? उत्तर, वो आपस में ज्ञान की ही बातें करेंगे, कभी परचिंतन नहीं करेंगे, एकांत में जाकर विचार सागर मंथन करेंगे. ಜ್ಞಾನದ ರುಚಿ ಇದೆ ಇವರಿಗೆ ಅಂತ ಹೆಂಗೆ ಗೊತ್ತಾಗುತ್ತೆ? ಮನುಷ್ಯರು ಏನು ಮಾತಾಡ್ತಾರೋ ಅವ್ರಿಗೆ ಅದರ ರುಚಿ ಇದೆ ಅಂತಲೇ ಅರ್ಥ. ಯಾರಿಗೆ ಯಾವುದರ ರುಚಿ ಇದೆ ಅವ್ರಿಗೆ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಅದೇ ಥರ ಯಾರು ಪರಸ್ಪರ ಜ್ಞಾನದ ಮಾತುಗಳನ್ನು ಮಾತಾಡ್ತಾರೆ, ಎಂದು ಪರಚಿಂತನೆ ಮಾಡೋದಿಲ್ಲ, ಏಕಾಂತದಲ್ಲಿ ಕುಳಿತು ಅವರು ವಿಚಾರ ಸಾಗರ ಮಥನ ಮಾಡ್ತಾರೆ. ಏಕಾಂತವಾಗಿರ್ತಾರೆ, ಸೇರಿದರೆ 4 ಜನ ಜೊತೆ ಜ್ಞಾನ ಚರ್ಚೆ ಮಾಡ್ತಾರೆ. ಪುರುಷಾರ್ಥದ್ದು, ಉನ್ನತಿದು, ಹೊಸ ಹೊಸ ಸೇವೆ ಪ್ಲ್ಯಾನು, ಇದ್ರ ಬಗ್ಗೆ ಮಾತಾಡ್ತಾರೆ. ಅವರೆಂದೂ ಪರಚಿಂತನೆ ಮಾಡಲ್ಲ. ಆವಾಗ ತಿಳ್ಕೊಬೋದು ಇವರಿಗೆ ಜ್ಞಾನದ ರುಚಿ ಇರೋರು ಅಂತ. 2ನೇ ಪ್ರಶ್ನೆ, ಈ ಸೃಷ್ಟಿ ಡ್ರಾಮಾ ಕಾ कौन सा राज तुम बच्चे ही समझते हो? ಪ್ರಶ್ನೆಯಾಗಿದೆ, ಈ ಸೃಷ್ಟಿ ಡ್ರಾಮಾದ ಯಾವ ರಹಸ್ಯ ನೀವು ಮಕ್ಕಳಿಗೆ ಗೊತ್ತಿದೆ? ಉತ್ತರ, ಈ ಸೃಷ್ಟಿ ಮೇ ಕೋಯಿ ಭಿ ಚೀಸ್ ಸದಾ ಕಾಯಂ ನಹಿ ಹೈ. ಬಾಬಾ ಹೇಳ್ತಾರೆ, ಈ ಸೃಷ್ಟಿಯ ಯಾವ ರಹಸ್ಯ ನಿಮ್ಗೆ ಗೊತ್ತಿದೆ ಅಂದರೆ, ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಸದಾ ಇರೋದಿಲ್ಲ, ಕಾಯಂ ಆಗಿರಲ್ಲ. ಸಿವಾಯ್ ಏಕ್ ಬಾಪ್ಗೆ, ಶಿವಬಾಬನ ಹೊರತಾಗಿ ಇನ್ನೆಲ್ಲದೂ ಪರಿವರ್ತನಾಶೀಲ. ಇದು ಯಾವುದು ಸದಾ ಒಂದೇ ಥರ ಇರೋದಿಲ್ಲ. ये भी बदल जाएगा. पुरानी दुनिया की आत्माओं को नई दुनिया में ले जाने के लिए कोई तो चाहिए. ये भी ड्रामा का राज तुम बच्चे ही समझते हो. ಈಗ ಶಿವಬಾಬವರು ನಮ್ಮ ಥರನೇ ಚೇಂಜ್ ಆಗೋದಾಗಿದ್ರೆ, ಸತೋ ರಜೋ ತಮೋ ಇದರಲ್ಲೆಲ್ಲ ಬರೋದು ಹಾಗಿದ್ರೆ ನಮ್ಮನ್ನು ಯಾರು ಸುಧಾರಣೆ ಮಾಡೋರು? ಅದಕ್ಕೆ ಬಾಬೋರ ಮಹಿಮೆ ತ್ರಿಗುಣಾತೀತ, ಉತ್ತಮ, ಮಧ್ಯಮ, ಕನಿಷ್ಠ, ಈ ಥರ ಯಾವತ್ತೂ ಚೇಂಜ್ ಆಗಲ್ಲ. ಹಳೆ ಜಗತ್ತಲ್ಲಿರೋ ಆತ್ಮಗಳನ್ನು ಹೊಸ ಜಗತ್ತಲ್ಲಿ ಕರ್ಕೊಂಡೋಗ್ಲಿಕ್ಕೆ ಯಾರಾದರೂ ಬೇಕಲ್ಲ. ಅವರು ನಮ್ಮ ಥರ ಹಳೆ ಜಗತ್ತಿಗೆ ಬಂದುಬಿಟ್ರೆ ಕರ್ಕೊಂಡೋಗೋರು ಯಾರಿರ್ತಾರೆ? ಇದೆಲ್ಲ ಡ್ರಾಮಾದ ರಹಸ್ಯ ನೀವು ಮಕ್ಕಳಿಗೆ ಗೊತ್ತಿದೆ. ओम शांति. रूहानी बच्चों प्रति पुरुषोत्तम संगम युग पर आने वाला बाप समझा रहे हैं. ये तो बच्चे समझते हैं, हम ब्राह्मण हैं. ಆತ್ಮೀಯ ಮಕ್ಕಳ ಪ್ರತಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವಂತಹ ತಂದೆ ಬಾಬೋರು ತಿಳಿಸ್ಕೊಡ್ತಾ ಇದ್ದಾರೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಬ್ರಾಹ್ಮಣರು. अपने को ब्राह्मण समझते हो पर ये भी भूल जाते हो, ब्राह्मणों का अपना कुल नहीं भूलता है. ಬಾಬೋರು ಕೇಳ್ತಾರೆ, ನಿಮ್ಮನ್ನು ನೀವು ಬ್ರಾಹ್ಮಣರಂತ ತಿಳ್ಕೊಳ್ತಿರೋ ಅಥವಾ ಅದು ಮರ್ತೋಗುತ್ತಾ? ಬ್ರಾಹ್ಮಣರಿಗೆ ತನ್ನ ಕುಲ ಯಾವತ್ತೂ ಮರ್ತೋಗಲ್ಲ. ಯಾರಿಗೂ ಅವರ ಕುಲ ಯಾವುದೂ ಮರ್ತೋಗಲ್ಲ. ನೋಡಿ, ಕೆಲವರು ಬಾಬೋರ ಮಕ್ಕಳಿಗೆ ಇನ್ನೂ ನಾನು ಬ್ರಾಹ್ಮಣ ಕುಲ ಅನ್ನೋದು ಬುದ್ಧಿಗೆ ಬಂದಿಲ್ಲ. ಇನ್ನು ಯಾರು ಲೌಕಿಕ ಜಾತಿಯವರು
ಲೌಕಿಕ ಕುಲದವ್ರು ಬಂದರೆ ಇನ್ನೊಬ್ಬರು, ಓ ಇವರು ನಮ್ಮ ಜಾತಿಯವರೇ, ಇವರು ನಮ್ಮ ಕುಲದವರೇ, ಇವರು ನಮ್ಮವರೇ, ಇನ್ನು ಉಳಿದವ್ರು ಯಾರವರು? ಅಂದರೆ ಇನ್ನೂ ದೇಹಾಭಿಮಾನ ಇದೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀವಿ ಅಂತ ಹೇಳಿದ್ಮೇಲೆ ಮತ್ತು ಯಾವ ಕುಲದವರು? ಬ್ರಾಹ್ಮಣ ಕುಲದವರು ಅನ್ನೋದನ್ನು ಮರಿಬಾರ್ದು. तुमको भी ये ज़रूर याद रहना चाहिए कि हम ब्राह्मण हैं. एक बात याद रहे तो ಬೇಡ ಪಾರ್ ಹೇ. ನಿಮಗೂ ಅವಶ್ಯಕವಾಗಿ ಇದು ನೆನಪಿರಬೇಕು, ನಾವು ಬ್ರಾಹ್ಮಣರಂತ. ಈ ಒಂದು ಮಾತು ನೆನಪಿದ್ರೂ ನೀವು ಭವಸಾಗರ ದಾಟಿದ್ರಿ ಅಂತ. ಏಕೆಂದರೆ ದೇಹಾಭಿಮಾನ ಹೊರಟೋಗುತ್ತೆ. ದೇಹಾಭಿಮಾನ ಇದ್ದಾಗ ಇದೆಲ್ಲ ಬರಲ್ಲ. ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಭಾಷೆಯವರು, ನಮ್ಮ ಇದು ಅದು. ಪರಿಚಯ ಕೇಳೋದು ಬೇರೆ, ಆದರೆ ಅದೇ ಸ್ಮೃತಿ ಇರೋದು ಬೇರೆ. ಪರಿಚಯ ಸುಮ್ಮನೆ ಹೇಳಲಿಕ್ಕದಷ್ಟೇ. ಏಕೆಂದರೆ ಲೌಕಿಕ ಪರಿಚಯ ಮಾಡುವಾಗ ಲೌಕಿಕದ ಹೆಸರು, ಊರು, ರಾಜ್ಯ ಎಲ್ಲ ಹೇಳಬೇಕಾಗುತ್ತೆ. ಆದರೆ ಜಾತಿ ಧರ್ಮದ ಮಾತಿಲ್ಲಿ ಬರೋದೇ ಇಲ್ಲ ಬ್ರಾಹ್ಮಣ ಪರಿವಾರದಲ್ಲಿ. ಬಾಬಾ ಹೇಳ್ತಾರೆ, ಈ ಒಂದು ಮಾತು ನೆನಪಿದ್ರು, ನಾವು ಬ್ರಾಹ್ಮಣರು ಅನ್ನೋದು ನೆನಪಿದ್ರು, ಈ ಭವಸಾಗರ ದಾಟದಂಗೆ ನೀವು. ಸಂಗಮ್ ಯುಗದಲ್ಲಿ ನೀವು ಹೊಸ ಹೊಸ ಮಾತುಗಳನ್ನು ಕೇಳ್ತೀರಿ. ಉಸ್ಕಾ ಚಿಂತನ್ ಚಲನಾ ಚಾಹಿಯೆ, ಜಿಸ್ಕೆ ವಿಚಾರ ಸಾಗರ್ ಮಂಥನ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಏನು ಹೊಸ ಹೊಸ ಮಾತು ಬಾಬಾವರಿಂದ ಕೇಳ್ತೀರಿ, ಅದರ ಚಿಂತನೆ ನಡಿಬೇಕು. ಇದನ್ನೇ ವಿಚಾರ ಸಾಗರ ಮಥನ ಅಂತ ಹೇಳೋದು. ನೀವು ಜ್ಞಾನಿಗಳು ಮತ್ತು ಯೋಗಿಗಳು. ನೀವು ತುಮಾರಿ ಆತ್ಮ ಮೇ ಸಾರಾ ಜ್ಞಾನ भरा जाता है तो रतन निकलनी चाहिए. अपने को समझना है हम संगम युगी ब्राह्मण हैं. ನಿಮ್ಮಲ್ಲಿ ಆತ್ಮದ ಜ್ಞಾನ ತುಂಬಿದೆ, ಬಾಬೋರು ತುಂಬಿಸ್ತಾರೆ. ಈ ಜ್ಞಾನ ರತ್ನಗಳೇ ಬರಬೇಕು. ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರಂತ ತಿಳ್ಕೊಳ್ಳಿ. ಬ್ರಾಹ್ಮಣರಂದರೆ ಈ ಕೆಲವರು ಲೌಕಿಕದಲ್ಲೂ ಬ್ರಾಹ್ಮಣರಿರ್ತಾರೆ, ಬಾಬೋರ ಮಕ್ಕಳಾಗಿರ್ತಾರೆ. ಹಂಗೆ ಬ್ರಾಹ್ಮಣರಲ್ಲ. ನಾವು ಯಾವ ಬ್ರಾಹ್ಮಣರು? ಸಂಗಮಯುಗಿ ಬ್ರಾಹ್ಮಣರು ಅನ್ನೋ ಸ್ಮೃತಿ ಇರಬೇಕು. कोई तो ये भी समझते नहीं, अगर अपने को संगम युगी समझे, सत्य के जाड़ देखने में आए और अतः ಖುಷಿ भी रहे. ಆದರೆ ಕೆಲವರಿಗಿದು ಸ್ಮೃತಿಯಲ್ಲಿ ಇರೋದೇ ಇಲ್ಲ, ನಾವು ಯಾರು ಅನ್ನೋದು. ದೇಹಾಭಿಮಾನದ ಏನು ಕುಲ, ಜಾತಿ, ಧರ್ಮ ಅದೇ ಇರುತ್ತೆ. ಏನಾದರೂ ನೀವು ಸಂಗಮಯುಗಿ ಬ್ರಾಹ್ಮಣರಂತ ತಿಳ್ಕೊಂಡಿದ್ರೆ, ಸ್ಮೃತಿಯಲ್ಲಿದ್ದರೆ, ಸತ್ಯುಗಿ ವೃಕ್ಷ ನಿಮಗೆ ಕಾಣಿಸುತ್ತೆ. ಸತ್ಯುಗ ತುಂಬ ಹತ್ತಿರ ಕಾಣಿಸುತ್ತವಾಗ. ಆಮೇಲೆ ಅಪಾರ ಖುಷಿನೂ ಇರುತ್ತೆ. ಬಾಬೋರು ತಿಳಿಸ್ಕೊಡ್ತಾರೇನೋ ಅಂದರ್ ರಿಪೀಟ್ ಹೋನಾ ಚಾಹಿಯೆ. ಅದೇ ನಿಮ್ಮ ಒಳಗಡೆ ರಿಪೀಟ್ ಆಗ್ತಾ ಇರಬೇಕು. ನೋಡಿ, ಯಾವ ಮಾತು ಮನಸ್ಸಿಗೆ ನಾಟುತ್ತೆ, ಮನಸ್ಸೊಳಗೆ ಬಂದುಬಿಡುತ್ತೆ, ಅದೆಷ್ಟು ಸಲ ರಿಪೀಟ್ ಆಗುತ್ತೆ. ಬಾಬೋರ ಮಾತು ಎಷ್ಟು ಸಲ ರಿಪೀಟ್ ಆಗುತ್ತೆ. ನಾವೀಗ ಸಂಗಮ್ ಯುಗದಲ್ಲಿದ್ದೀವಿ. ಇದು ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಸಂಗಮ್ ಯುಗ್ ಕಿ ಪಢಾಯಿ ಟೈಮ್ ಬಿ ಲೇತಿ ಹೇ. ಏಕ್ ಹಿ ಪಢಾಯಿ ಹೇ ನರ್ ಸೆ ನಾರಾಯಣ್, ನರಕವಾಸಿ ಸೆ ಸ್ವರ್ಗವಾಸಿ ಬನ್ನೆ ಕಿ. ಇದು ಸಂಗಮ ಯುಗದ ವಿದ್ಯೆ. ಈ ವಿದ್ಯೆಗೆ ಟೈಮು ಇಡಿಸುತ್ತೆ. ಏಕೆಂದರೆ ಬೇರೆ ಎಲ್ಲ ವಿದ್ಯೆ ಒಂದು ಜನ್ಮದ ವಿದ್ಯೆ, ಕೆಲವೇ ವರ್ಷಗಳು ಓದ್ತಾರೆ. ಈ ವಿದ್ಯೆ ಓದೋದ್ರಲ್ಲಿ ಟೈಮ್ ಹಿಡಿಸುತ್ತೆ. ಈ ವಿದ್ಯೆಯಿಂದನೇ ನೀವು ನಾರಾಯಣ, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗೋ ವಿದ್ಯೆ ಇದು. ये याद रहने से भी ಖುಷಿ रहेगी, हम सो देवता ಸ್ವರ್ಗವಾಸಿ ಬನ್ ರಹೇ ಹೇ. ಇದು ನೆನಪಿದ್ರೂ ನಿಮಗೆ ಖುಷಿ ಇರುತ್ತೆ. ನಾವೇ ಸೋ ದೇವತಾ, ಸ್ವರ್ಗವಾಸಿಗಳು ಆಗ್ತಾ ಇದ್ದೀವಿ. ಸಂಗಮ್ ಯುಗವಾಸಿ ಯಾರು, ಅವರೇ ಸ್ವರ್ಗವಾಸಿಗಳಾಗ್ತಾರೆ. आगे नरकवासी थे तो बिल्कुल गंदी अवस्था थी, गंदे काम करते थे. ಬಾಬೋರ್ ಸಿಗಕ್ಕೆ ಮುಂಚೆ ನೀವು ನರಕವಾಸಿಗಳಿದ್ರಿ. ಬಿಲ್ಕುಲ್ ಆತ್ಮದ ಸ್ಥಿತಿ ಹೆಂಗಿತ್ತು? ಕೊಳಕು ಅವಸ್ಥೆ ಇತ್ತು. ಕೊಳಕು ಕರ್ಮಗಳನ್ನೇ ಮಾಡ್ತಾಯಿದ್ರಿ. ಅವ್ವ ಮಿಠಾನ, ಅದೆಲ್ಲದನ್ನು ಬಿಡಬೇಕು, ತೆಗೆದು ಹಾಕಿ ಅದನ್ನು. ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗಬೇಕು. कोई की स्त्री मर जाती, तुम पूछो तुम्हारी युगल कहाँ है, कहेंगे वह ಸ್ವರ್ಗವಾಸಿ हो गई. ಬಾಬಾ ಹೇಳ್ತಾರೆ, ಯಾರ್ದಾದ್ರೂ ಪತ್ನಿ ಶರೀರ ಬಿಡ್ತಾರೆ ಅಂದರೆ ಅವರನ್ನು ಕೇಳಿ, ನಿಮ್ಮ ಪತ್ನಿ ಎಲ್ಲಿ ಹೋದರು? ಹೇಳ್ತಾರೆ, ಸ್ವರ್ಗವಾಸಿ ಆದರು. ಸ್ವರ್ಗ ಏನು ಅದು ಯಾರಿಗೂ ಗೊತ್ತೇ ಇಲ್ಲ. ಅಕಸ್ಮಾತ್ ಆಯಿತು ಸ್ವರ್ಗವಾಸಿ ಆದರು ಅಂದರೆ
ಫಿರ್ ತೋ ಖುಷ್ ಹೋನಾ ಚಾಹಿಯೇನಾ. ನಿಮಗಿನ್ನೂ ಖುಷಿ ಆಗಬೇಕಲ್ಲ, ನಮ್ಮ ಪತ್ನಿ ಸ್ವರ್ಗದಲ್ಲಿದ್ದಾರೆ, ಸ್ವರ್ಗವಾಸಿಯಾಗಿದ್ದಾರೆ, ಅಲ್ಲಿ ಸುಖವಾಗಿದ್ದಾರೆ ಅನ್ನೋ ಖುಷಿ ಇರಬೇಕಲ್ಲ. ಯಾರಾದರೂ ವಿದೇಶಕ್ಕೆ ಹೋಗ್ತಾರೆ ಅಂದರೆ ಶುಭ ಕೋರ್ತಾರೆ. ಸ್ವರ್ಗಕ್ಕೆ ಹೋದವರಿಗೆ ಶುಭ ಯಾಕೆ ಕೋರಲ್ಲ, ಖುಷಿ ಯಾಕಾಗಲ್ಲ. ಈಗ ನಿಮ್ಮ ಮಕ್ಕಳಿಗೆ ಎಲ್ಲ ಮಾತು ಗೊತ್ತಿದೆ, ಒಳಗಡೆ ವಿಚಾರ ನಡಿಬೇಕು. ನಾವೀಗ ಸಂಗಮ್ ಯುಗದಲ್ಲಿದ್ದೀವಿ, ಪಾವನರು ಆಗ್ತಾ ಇದ್ದೀವಿ. ಸ್ವರ್ಗ ಕಾ ವರ್ಷ ಬಾಪ್ ಸೆ ಲೇ ರಹೇ ಹೇ, ಏ ಗಡಿ ಗಡಿ ಸಿಮಿರನ್ ಕರ್ನಾ ಹೇ, ಭೂಲ್ನಾ ನಹಿ ಚಾಹಿಯೇ. ಸ್ವರ್ಗದ ಆಸ್ತಿ ಬಾಬೋರಿಂದ ತಗೊಳ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ, ಇದು ಪದೇ ಪದೇ ಸ್ಮರಣೆಯಲ್ಲಿರಬೇಕು, ಸ್ಮೃತಿ ಇರಬೇಕು, ಇದನ್ನು ಮರಿಬಾರ್ದು. ಆದರೆ ಮಾಯೆ ಮರೆಸಿ ಏಕ್ದಮ್ ಕಲಿಯುಗಿಯವರನ್ನಾಗಿ ಮಾಡಿಬಿಡುತ್ತೆ. ಆ್ಯಕ್ಟಿವಿಟಿ ಐಸಿ ಚಲ್ತಿ ಜೈಸೆ ಏಕ್ದಮ್ ಕಲಿಯುಗಿ. ಬಾಬಾವ್ರ ಮಕ್ಕಳಿರ್ತಾರೆ, ಆದರೆ ಕರ್ಮ ಯಾವ ಥರ ಇರುತ್ತೆ, ಒಂದು ರೀತಿ ಏಕ್ದಮ್ ಕಲಿಯುಗಿ. ಕಲಿಯುಗದ ಮನುಷ್ಯರು ಹೆಂಗೆ ಅಜ್ಞಾನದವರು, ಆ ಥರ ಚಲನೆಯಲ್ಲಿ ಆ್ಯಕ್ಟಿವಿಟಿನೇ ಆ ಥರ ಇರುತ್ತೆ. ವ ಖುಷಿ ಕಾ ಪಾರಾ ನಹಿ ರೇತಾ ಹೇ, ಶಕಲ್ ಜೈಸೆ ಮುರ್ದೆ ಮಿಸಲ್ ಹೇ. ಬಾಬಾ ಹೇಳ್ತಾರೆ, ಕಲಿಯುಗಿ ಅಂತ ಕರ್ಮ ಮಾಡಿದರೆ ಖುಷಿಯಲ್ಲಿರುತ್ತೆ, ಖುಷಿ ಲೆವೆಲ್ ಏರದೇ ಇಲ್ಲ. ಮುಖ ನೋಡಿದ್ರೆ ಅವ್ರದ್ದು ಹೆಣ ಇದ್ದಂಗೆ ಇರುತ್ತೆ. ಖುಷಿ ಇಲ್ಲದೆ ಇರೋರ ಮುಖ ಹೆಂಗಿರುತ್ತೆ, ಒಳ್ಳೆ ಸತ್ತವ್ರು ಇದ್ದಂಗೆ ಇರ್ತಾರೆ ಅಂತ ಹೇಳ್ತಾರಲ್ಲ. ಬಾಬಾ ಹೇಳ್ತಾರೆ, ಎಲ್ಲರೂ ಕಾಮಚಿತೆಯಲ್ಲಿ ಕುಳಿತು ಸುಟ್ಟು ಭಸ್ಮ ಆಗಿದ್ದಾರೆ. तुम जानते हो मनुष्य से देवता बनते हैं, वह खुशी होनी चाहिए ना. इसीलिए गायन भी है, अतीन्द्रिय सुख की वासना ಗೋಪ ಗೋಪಿಯೋನ್ ಸೇ ಪೂಚೋ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಮನುಷ್ಯರಿಂದ ದೇವತೆಯಾಗಿ ಆಗ್ತೀವಿ ಅಂದರೆ ಎಷ್ಟೊಂದು ಖುಷಿ ಇರಬೇಕಲ್ಲ. ಆದರೆ ಗಾಯನ ಇದೆ, ಅತೀಂದ್ರಿಯ ಸುಖ ಕೇಳಬೇಕಂದ್ರೆ ಅದರ ಅನುಭವನ ಗೋಪ ಗೋಪಿಕೆಯರನ್ನು ಕೇಳಿ, ದೇವತೆಗಳನ್ನು ಕೇಳಿಂತಲ್ಲ, ಗೋಪ ಗೋಪಿಕೆಯರನ್ನ. ಅಂದರೆ ಆ ಗೋಪ ಗೋಪಿಕೆಯರು ಎಲ್ಲಿದ್ದಾರೆ, ಸಂಗಮ್ ಯುಗದಲ್ಲಿ. ತುಮ್ ಅಪ್ನಿ ದಿಲ್ ಸೆ ಪೂಚೋ, ಹಮ್ ಉಸ್ ವಾಸನಾ ಮೇ ರಹತೆ ಹೇ. ನೀವೇ ನಿಮ್ಮ ಹೃದಯದಿಂದ ಕೇಳ್ಕೊಳ್ಳಿ, ನಾನು ಆ ಅನುಭವದಲ್ಲಿ ಇರ್ತೀನಾ. ಇದು ಈಶ್ವರನ ಸಂಸ್ಥೆ. ಇದು ಈಶ್ವರೀಯ ಮಿಷನ್ ಕ್ಯಾ ಕಾಮ್ ಕರ್ತಿ ಹೇ, ಪೆಹಲೆ ತೋ ಶೂದ್ರ ಸೆ ಬ್ರಾಹ್ಮಣ್, ಬ್ರಾಹ್ಮಣ್ ಸೇ ದೇವತಾ ಬನಾತಿ ಹೇ. ಈ ಸಂಸ್ಥೆ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಏನು ಮಾಡ್ತೀರಿ ನೀವು? ಬಾಬಾ ಹೇಳ್ತಾರೆ, ಮೊದಲು ನೀವು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ, ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡ್ತೀರಿ. ಆದರೆ ನಾವು ಬ್ರಾಹ್ಮಣರು ಅನ್ನೋದನ್ನು ಯಾವಾಗೂ ಮರಿಬಾರ್ದು. ಆತ್ಮ ಬ್ರಹ್ಮಜ್ಞಾನಿತು ಬ್ರಾಹ್ಮಣ ಅನ್ನೋದನ್ನು ಮರಿಬಾರ್ದು. ವ ಬ್ರಾಹ್ಮಣ್ ತೋ ಜಟ್ ಕಹ ದೇತೆ ಬ್ರಾಹ್ಮಣ ಹೇ, ವ ತೋ ಹೇ ಕುಕ್ ಕಿ ಸಂತಾನ್, ತುಮ್ ಹೋ ಮುಖ ವಂಶಾವಲಿ. ಲೌಕಿಕದ ಜಾತಿಯಲ್ಲಿ ಹುಟ್ಟಿರೋ ಬ್ರಾಹ್ಮಣರು ತಕ್ಷಣ ಹೇಳ್ತಾರೆ ನಾವು ಬ್ರಾಹ್ಮಣರು. ಅದನ್ನೇನು ನೆನೆಸ್ಕೊಂಡು ಮಾಡ್ಕೊಂಡು ಹೇಳಬೇಕಾಗಿಲ್ಲ. ಅವರ ನರನಾಡಿಗಳಲ್ಲೆಲ್ಲ ಆ ಒಂದು ಜಾತಿ ಕುಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಬಾಬಾ ಹೇಳ್ತಾರೆ, ಅವರು ಕುಕವಂಶಾವಳಿಗಳು, ಕುಕ ಸಂತಾನ ಅವರು, ನೀವು ಮುಖ ವಂಶಾವಳಿಗಳು. ಈ ಬ್ರಾಹ್ಮಣರಿಗೆ ಬಹಳ ನಶೆ ಇರಬೇಕು. ಗಾಯನನೂ ಇದೆ, ಬ್ರಹ್ಮ ಭೋಜನ್. ತುಮ್ ಕಿಸಿ ಕೋ ಬ್ರಹ್ಮ ಭೋಜನ್ ಖಿಲಾತೆ ಹೋ, ಕಿತ್ನಾ ಖುಷ್ ಹೋತೆ ಹೇ. ಬಾಬಾ ಹೇಳ್ತಾರೆ, ಬ್ರಹ್ಮ ಭೋಜನ, ಯಾರಿಗಾದರೂ ಬ್ರಹ್ಮ ಭೋಜನ ತಿನ್ನಿಸಿದರೆ ಎಷ್ಟೊಂದು ಖುಷಿ ಆಗುತ್ತೆ ನೋಡಿ. ಬ್ರಹ್ಮ ಭೋಜನದ ಎಷ್ಟೊಂದು ಮಹಿಮೆ ಆಗುತ್ತೆ. ಹಮ್ ಪವಿತ್ರ ಬ್ರಾಹ್ಮಣೋं के हाथ का खाते हैं, मनसा वाचा कर्मणा पवित्र होना चाहिए, कोई अपवित्र ಕರ್ತವ್ಯ नहीं करना है. ಬಾಬಾ ಹೇಳ್ತಾರೆ, ನೋಡಿ ಬ್ರಹ್ಮ ಭೋಜನ ತಿಂದರೆ ಎಷ್ಟು ಖುಷಿ ಆಗುತ್ತೆ. ತಿನ್ನಿಸೋರಿಗೂ ಖುಷಿ ಆಗುತ್ತೆ, ತಿನ್ನೋರಿಗೂ ಖುಷಿ ಆಗುತ್ತೆ. ಗಾಯನ ಇರದೆ ಬ್ರಹ್ಮ ಭೋಜನದ್ದು. ಬ್ರಹ್ಮ ಭೋಜನದ್ದು ಹಶುವು ದೇವತೆಗಳಿಗೆ ಹಾಗೆ ಉಳಿತಂತೆ. ದೇವತೆಗಳಿಗೆ ಸಿಗಲಿಲ್ಲ, ಸಿಗದೆ ಬ್ರಾಹ್ಮಣರಿಗಲ್ಲ. ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ಊಟ ಮಾಡ್ತೀವಿ. ಮನಸ ವಾಚ ಕರ್ಮಣ ಎಲ್ಲದರಲ್ಲೂ ಪವಿತ್ರತೆ ಬೇಕು. ಯಾವುದೇ ಅಪವಿತ್ರ ಕರ್ತವ್ಯ ಮಾಡಬಾರ್ದು. ನೋಡಿ, ಮಧುಬನಕ್ಕೆ ಹೋದರೆ ಮಹಿಮೆ ಬಂದು ಇಲ್ಲಿ ಯಾವುದ್ರದ್ದು ಮಾಡ್ತಾರೆ? ಎಲ್ಲ ಕಡೆ ಮಹಿಮೆ ಯಾವುದ್ರದ್ದಾಗುತ್ತೆ? ಅವ್ರಿಗೆ ಜ್ಞಾನ ಒಂದು ವಾರ ಕೋರ್ಸು, ಯೋಗ ಶಿಬಿರ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಮರ್ತೋಗುತ್ತೆ. ಆದರೂ ಏನು ಹೇಳಿದ್ರು ಯೋಗ ಶಿಬಿರದಲ್ಲಿ ಅದು ನೆನಪಿರಲ್ಲ. ಆದರೆ ಬ್ರಹ್ಮ ಭೋಜನದ್ದು ಮಹಿಮೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೊಂದು ಮಹಿಮೆ ಆಗುತ್ತೆ. ಟೈಮ್ ತೋ ಲಗ್ತಾ ಹೇ, ಜನಮ್ತೆ ತೋ ಕೋಯಿ ನಹಿ ಬಂತಾ ಹೇ,
बल गायन है सेकंड में जीवन मुक्ति बाप का बच्चा बना और वर्षा मिला. ಬಾಬಾ ಹೇಳ್ತಾರೆ ಯಾವುದೇ ಅಪವಿತ್ರ ಕರ್ತವ್ಯವನ್ನು ಮಾಡಬಾರ್ದು. ಇಷ್ಟು ಪರಿವರ್ತನೆ ಆಗೋಕ್ಕೆ ಟೈಮು ಹಿಡಿಸುತ್ತೆ. ಯಾರು ಜನ್ಮದಿಂದನೇನೋ ಆ ಥರ ಆಗಿಬಿಡಲ್ಲ. ಬಾಬಾ ಅವ್ರ ಮಕ್ಕಳಾದ ತಕ್ಷಣ ಏನು ಚೇಂಜ್ ಆಗಿಬಿಡಲ್ಲ, ಟೈಮ್ ಹಿಡಿಸುತ್ತೆ. ಗಾಯನ ಇದೆ ಸೆಕೆಂಡಲ್ಲಿ ಜೀವನ್ ಮುಕ್ತಿ. ಬಾಬಾ ಅವ್ರ ಮಕ್ಕಳಾದ್ರಿ ಹಾಗೂ ಆಸ್ತಿ ಸಿಕ್ತು. ಏಕ್ ಬಾರ್ ಪಹಚಾನ್ ಕರ್ ಕಹಾ ये प्रजापिता ब्रह्मा है, ब्रह्मा वलद शिव, ನಿಶ್ಚಯ ಕರ್ನೆ ಸೆ ಹಿ ವಾರಿಸ್ ಹೋ ಜಾತಾ ಹೇ. ಒಂದು ಸಲ ಅರ್ಥ ಆಗೋಯ್ತು, ಇವರು ಪ್ರಜಾಪಿತ ಬ್ರಹ್ಮ. ಬ್ರಹ್ಮ ಯಾರು, ಯಾರ ಶರೀರದಲ್ಲಿ ಶಿವಬಾಬೋರು ಬರ್ತಾರೆ ಅವರೇ ಬ್ರಹ್ಮ ಅನ್ನೋ ನಿಶ್ಚಯ ಆಯಿತು ಅಂದರೆ ಅವರೇ ಬಾಬೋರ ಆಸ್ತಿಗೆ ಅಧಿಕಾರಿಗಳಾಗ್ಬಿಡ್ತಾರೆ. फिर अगर कोई अकर्तव्य करेंगे तो सजाए बहुत खानी पड़ेगी. ಬಾಬೋರ ಮಕ್ಕಳಾದ ಮೇಲೆ ಯಾವುದೇ ಅಕರ್ತವ್ಯ ಮಾಡಬಾರ್ದ ಕರ್ಮಗಳನ್ನು ಮಾಡಿದ್ರಿ ಅಥವಾ ಶ್ರೀಮತದ ವಿರುದ್ಧ ಕರ್ತವ್ಯ ಮಾಡಿದ್ರಿ ಶಿಕ್ಷೆ ಬಹಳ ಕಠಿಣವಾಗಿ ತಿನ್ನಬೇಕಾಗತ್ತೆ. जैसे काशी कलवट का समझाया, सजा खाने से हिसाब किताब चुक्त हो जाता है. मुक्ति के लिए ही कुएं में कूदते थे, यहाँ तो वो बात नहीं है. ಬಾಬಾ ಹೇಳ್ತಾರೆ, ಹೇಗೆ ಕಾಶಿಯಲ್ಲಿ ಬಾವಿ ಮೇಲೆ ಕತ್ತಿ ಇರುತ್ತೆ, ಕೆಳಗಡೆ ಶಿವಲಿಂಗ, ತುಂಬ ಆಳವಾದ ಬಾವಿ, ಅದರ ಮೇಲೆ ಬಿದ್ದು ಹರಿತವಾದ ಕತ್ತಿ ಮೇಲೆ ಬಿದ್ದು ಪ್ರಾಣ ಬಿಟ್ಟರೆ ಕೆಳಗಡೆ ಶಿವಾರ್ಪಣ ತಿಳ್ಕೊತಾರೆ. ಈ ಥರ ನಾವು ಕಠಿಣವಾದ ಶಿಕ್ಷೆ ಲೆಕ್ಕಾಚಾರವನ್ನು ಚುಕ್ತ ಮಾಡ್ಕೊಳ್ತೀವಿ, ಶಿವಾರ್ಪಣ ಆಗಿಬಿಡ್ತೀವಿ, ಪಾಪ ಪರಿಹಾರ ಆಗುತ್ತೆ, ಮುಕ್ತಿ ಪಡ್ಕೊಳ್ತೀವಿ ಅಂತ ಈ ಥರ ಶಿಕ್ಷೆನ ಅನುಭವಿಸ್ತಾ ಇದ್ರು. ಈಗಿಲ್ಲ. यहाँ तो बात नहीं है. ಶ್ರೀ ಬಾಬಾ ಬಚ್ಚೋಂ ಕೋ ಕೇತೆ ಹೇ ಮಾಮೇಕಂ ಯಾದ್ ಕರೋ. ಇಲ್ಲಿ ಆ ಥರದ ಯಾವುದೇ ಮಾತುಗಳಿಲ್ಲ. ಶ್ರೀ ಬಾಬೋರು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ. ಕಿತ್ನಾ ಸಹಜ ಹೇ ಫಿರ್ ಭಿ ಮಾಯಾ ಕಾ ಚಕ್ರ ಆ ಜಾತಾ ಹೇ. ಬಾಬಾ ಹೇಳ್ತಾರೆ ಎಷ್ಟು ಸಹಜ ಬಾಬೋರು ತಿಳಿಸ್ಕೊಡೋದು, ಆದರೂ ಇಲ್ಲಿ ಮಾಯೆಯ ಚಕ್ರವ್ಯೂಹ ಬಂದುಬಿಡುತ್ತೆ. ये तुम्हारी युद्ध सबसे ಜಾಸ್ತಿ ಟೈಮ್ ಚಲ್ತಿ ಹೇ. ಈ ಯುದ್ಧನೂ ಭಾಳ ಸಮಯ ನಡೆಯುತ್ತೆ ನೋಡಿ. ಎಲ್ಲಿಂದ ಬಾಬೋರು ಬಂದರು, ಎಲ್ಲಿಂದ ಬಾಬೋರ ಮಕ್ಕಳಾದ್ರಿ, ಅಲ್ಲಿಂದನೂ ಮಾಯೆ ಜೊತೆ ಯುದ್ಧ ಶುರು ಆಗುತ್ತೆ. ಎಷ್ಟೊಂದು ಟೈಮ್ ಹಿಡಿಸುತ್ತೆ. ಬಾಹುಬಲದ ಯುದ್ಧ ಇಷ್ಟೊಂದು ಸಮಯ ಹಿಡಿಸೋದಿಲ್ಲ. ತುಮ್ ತೋ ಜಬ್ಸೆ ಆಯೇ ಹೋ ಯುದ್ಧ ಶುರು ಹುವಾ ಹೈ. ಯಾವಾಗ ಬಂದ್ರಿ, ಪ್ರವೇಶ ಆದ್ರಿ, ಬಾಬೋರ ಹತ್ರ ಬಂದ್ರಿ, ಅಲ್ಲಿಂದ ಯುದ್ಧ ಭೂಮಿಗೆ ಬಂದ್ರಿ ಅಂತ ಯುದ್ಧ ಶುರು ಆಯಿತು. पुरानों से कितनी युद्ध चलती है, नए जो आएंगे उनसे भी चलेगी. उस लड़ाई में भी मरते रहते, दूसरे शामिल होते रहते हैं. ಬಾಬಾ ಹೇಳ್ತಾರೆ, ಹಳಬರು ಯುದ್ಧ ಮಾಡ್ತಾರೆ, ಹೊಸಬ್ರು ಯಾರು ಸೇರ್ಕೊಳ್ತಾರೆ, ಅವರು ಯುದ್ಧ ಮಾಡ್ತಾ ಹೋಗ್ತಾರೆ. ಆ ಯುದ್ಧದಲ್ಲೂ ಅಷ್ಟೇ ತಾನೆ, ಶರೀರ ಬಿಡ್ತಾ ಇರ್ತಾರೆ, ಆ ಸೈನ್ಯದಲ್ಲಿ ಹೊಸಬ್ರು ಸೇರ್ತಾ ಇರ್ತಾರೆ. ಇಲ್ಲೂ ಅಷ್ಟೇ. ಯಹಾ ಭಿ ಮರ್ತೆ ಹೇ ವೃದ್ಧಿ ಕೋ ಭಿ ಪಾತೆ ಹೇ. ಇಲ್ಲೂ ಸತ್ತೋಗ್ತಾ ಇರ್ತಾರೆ. ಎಷ್ಟೊಂದು ಜನ ಬಾಬೋರು ಕೈ ಬಿಟ್ಟು ಹೋಗ್ತಾ ಇರ್ತಾರೆ, ಮತ್ತು ವೃದ್ಧಿನೂ ಆಗ್ತಾ ಇರುತ್ತೆ. ಯಾರೋ ಕೈ ಬಿಟ್ಟು ಹೋದ ತಕ್ಷಣ ಇಲ್ಲೇನು ಸಂಖ್ಯೆ ಏನು ಕಮ್ಮಿ ಆಗಲ್ಲ, ಇನ್ನೂ ವೃದ್ಧಿ ಆಗುತ್ತೆ. ಈ ವೃಕ್ಷ, ಬ್ರಾಹ್ಮಣರ ವೃಕ್ಷ ದೊಡ್ಡದಾಗ್ತಾ ಹೋಗುತ್ತೆ. ಬಾಪ್ ಮೀಟೆ ಮೀಟೆ ಬಚ್ಚೋं को समझाते, ये याद रहना चाहिए, वह बाप भी है, सुप्रीम टीचर भी है, ಸದ್ಗುರು ಭೀ ಹೇ. ಬಾಬೋರು ಮಧುರ ಮಧುರವಾದ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇದು ನೆನಪಿಟ್ಕೊಳ್ಳಿ, ಸದಾ ನೆನಪಿಟ್ಕೊಳ್ಳಿ. ಇವತ್ತೊಂದಿನ ಅಲ್ಲ, ಬಾಬೋರು ತಂದೆನೂ ಅವರೇ, ಸುಪ್ರೀಂ ಟೀಚರು ಅವರೇ, ಸದ್ಗುರು ಅವರೇನೆ. ಶ್ರೀಕೃಷ್ಣನಿಗೆ ಇದೆಲ್ಲ ಹೇಳೋಕ್ಕಾಗಲ್ಲ. ಸದ್ಗುರು ಅಂತಾಗಲಿ, ತಂದೆ ಶಿಕ್ಷಕ ಅಂತಾಗಲಿ ಶ್ರೀಕೃಷ್ಣನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಿರಾಕಾರ ಶ್ರೀ ಬಾಬೋರಿಗೆ. तुम्हें सबका कल्याण करने का शौक होना चाहिए. महारथी बच्चे सर्विस पर रहते हैं. ನೀವು ಮಕ್ಕಳಿಗೆ ಎಲ್ಲರ ಕಲ್ಯಾಣ ಮಾಡಬೇಕು ಅನ್ನೋ ರುಚಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಮಹಾರಥಿ ಮಕ್ಕಳು ಸರ್ವೀಸಲ್ಲಿರ್ತಾರೆ. उन्हों को तो बहुत ಖುಷಿ रहती है. ಯಾರು ಸರ್ವೀಸಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರಿಗೆ ತುಂಬ ಖುಷಿ ಇರುತ್ತೆ. ಜहाँ से निमंत्रण मिलता भागते हैं. ಎಲ್ಲಿ ಅವಕಾಶ ಸಿಗುತ್ತೆ, ನಿಮಂತ್ರಣ ಸಿಗುತ್ತೆ,
ಅಲ್ಲಿ ಅವ್ರು ಓಡ್ತಾ ಇರ್ತಾರೆ. ಪ್ರದರ್ಶನಿ ಸರ್ವಿಸ್ ಕಮಿಟಿ ಮೇ ಬಿ ಅಚ್ಚೆ ಅಚ್ಚೆ ಬಚ್ಚೆ ಚುನೆ ಜಾತೆ ಹೇ. ನೋಡಿ, ಪ್ರದರ್ಶನಿಯಲ್ಲಿ ಸರ್ವಿಸ್ ಕಮಿಟಿಗಳನ್ನು ಮಾಡಿದ್ರು ಒಳ್ಳೊಳ್ಳೆ ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ, ಯಾರಿಗೆ ಸರ್ವೀಸಿನ ರುಚಿ ಇದೆ. ಉनको डायरेक्शन मिलते हैं, सर्विस करते रहे, कहेंगे ये ईश्वरीय मिशन के अच्छे बच्चे हैं. बाप भी खुश होगा, ये तो बहुत अच्छी सर्विस करते हैं. ಬಾಬೋರು ಡೈರೆಕ್ಷನ್ನು ಸಿಗುತ್ತೆ ಅಂಥ ಮಕ್ಕಳಿಗೆ. ಸರ್ವೀಸ್ ಮಾಡ್ತಾರೆ ಅಂದರೆ ಎಲ್ಲರೂ ಅವ್ರ ಹೆಸರು ತಗೊಳ್ತಾರೆ, ಇಂಥವರು ಬಾಬೋರ್ ಮಗು ಒಳ್ಳೆ ಸರ್ವಿಸಬಲ್ ಅಂತ. ಬಾಬೋರಿಗೂ ಖುಷಿ ಆಗುತ್ತೆ, ಚೆನ್ನಾಗಿ ಸರ್ವೀಸ್ ಮಾಡ್ತಾರೆ ಅಂಥೇಳಿ. ನೀವು ನಿಮ್ಮ ಹೃದಯದಲ್ಲಿ ಕೇಳ್ಕೊಳ್ಳಿ, ಸರ್ವೀಸ್ ಕರ್ತೆ ಹೇ. ನಿಮ್ಮ ಹೃದಯದಿಂದ ನೀವು ಕೇಳ್ಕೊಳ್ಳಿ. ಬಾಬೋರ ಮಕ್ಕಳು ಪ್ರತಿಯೊಬ್ಬರು ಕೇಳ್ಕೋಬೇಕು. ಹಂಗಲ್ಲ ಯಾರೋ ಸರ್ವೀಸ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಪದವಿ ಅವರಿಗೆ ಸಿಗಲಿ ನನಗೆ ಬೇಡ ಅಂತ ಹೇಳ್ತಾರ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿಂದ ಹೃದಯದಿಂದ ಕೇಳ್ಕೊಳ್ಳಿ, ನಾನು ಬಾಬೋರ ಸೇವೆ ಎಷ್ಟು ಮಾಡ್ತೀನಿ. कहते हैं ऑन गॉड फादरली सर्विस. गॉड फादर की सर्विस क्या है? बस सबको यही पैगाम दो, मन मना भव. ಈಶ್ವರೀಯ ಸೇವಾದಾರಿಗಳು ಅಂತ ಹೇಳ್ಕೊಳ್ತೀನಿ. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ಸೇವೆ ಏನು, ಎಲ್ಲರಿಗೂ ಸಂದೇಶ ಕೊಡೋದೇ ಮುಖ್ಯವಾಗಿರೋದು. ಮನ್ ಮನಾಭವ. ಇದರ ಆದಿ ಮಧ್ಯ ಅಂತ್ಯದ ಎಲ್ಲ ಜ್ಞಾನನೂ ನಿಮ್ಮ ಬುದ್ಧಿಯಲ್ಲಿದೆ. ಬಾಬಾ ಹೇಳ್ತಾರೆ, ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿ. तो उसका चिंतन चलना चाहिए. स्वदर्शन चक्र रुकता थोड़ी है, तुम चैतन्य लाइट हाउस हो. ನೋಡಿ, ಬಾಬೋರು ಏನೇನು ಕರ್ತವ್ಯ, ಆ ಕರ್ತವ್ಯಕ್ಕೆ ತಕ್ಕಂತೆ ಎಷ್ಟೆಲ್ಲ ಸ್ವಮಾನ. ಬಾಬಾ ಹೇಳ್ತಾರೆ, ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ, ನೀವು ಸ್ವದರ್ಶನ ಚಕ್ರಧಾರಿಗಳು. ಇದ್ರ ಬಗ್ಗೆ ಚಿಂತನೆ ನಡಿಬೇಕು. ಸ್ವದರ್ಶನ ಚಕ್ರ ಅಂದರೆ ಅದು ಸದಾ ತಿರುಗ್ತಾ ಇರುತ್ತೆ, ನಿಲ್ಲದಿಲ್ಲ. ಅಂದರೆ ಈ ಚಕ್ರ ತಿರುಗ್ತಾ ಇರಬೇಕು. ಹಾಗೆ ನೀವು ಚೈತನ್ಯವಾಗಿರೋ ಲೈಟ್ ಹೌಸ್ ನೀವು. ಬಾಬಾ ಹೇಳ್ತಾರೆ, ನಿಮ್ಮ ಮಹಿಮೆ ತುಂಬ ಗಾಯನದಲ್ಲಿದೆ. ಬೇಹದ್ ಕೆ ಬಾಪ್ ಕಾ ಗಾಯನ್ ಭಿ ತುಮ್ ಸಮಜ್ತೆ ಹೋ. ವ ಜ್ಞಾನ್ ಕಾ ಸಾಗರ್ ಪತೀತ್ ಪಾವನ್ ಹೇ, ಗೀತಾ ಕಾ ಭಗವಾನ್ ಹೇ. ಬೇಹದ್ದಿನ ತಂದೆಯ ಗಾಯನನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಅಂದರೆ ಮಹಿಮೆನೂ ಗೊತ್ತಿದೆ. ಬಾಬೋರು ಜ್ಞಾನದ ಸಾಗರ, ಪತೀತ ಪಾವನ, ಅವರೇ ಗೀತೆಯ ಭಗವಂತ ಅವರು. ವಹಿ ಜ್ಞಾನ ಅವ್ರ ಯೋಗ ಬಲ್ಸೆ ಕಾರ್ಯ ಕರಾತೆ. ಅವರೇ ನಮ್ಮ ಜೊತೆಯಲ್ಲಿ ನಿಮಿತ್ತ ಮಾಡಿ ಜ್ಞಾನ ಯೋಗ ಬಲದಿಂದ ಬಾಬೋರು ತನ್ನ ಕಾರ್ಯವನ್ನು ಮಾಡಿಸ್ತಾರೆ. ಇಸ್ಮೇ ಯೋಗ ಬಲ ಕಾ ಬಹುತ್ ಪ್ರಭಾವ ಹೇ. ಯಾರ ಹತ್ರ ಎಷ್ಟು ಯೋಗ ಬಲ ಇದೆ, ಬಾಬೋರು ಅವರಿಂದ ಅಷ್ಟು ಸೇವೆ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಇದರಲ್ಲಿ ಯೋಗ ಬಲದ ಪ್ರಭಾವ ತುಂಬ ಇದೆ. ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧಿ ಇದೆ. ವ ತುಮ್ ಅಭಿ ಸೀಖ್ತೆ ಹೋ. ಸನ್ಯಾಸಿ ತೋ ಹಠಯೋಗಿ ಹೇ, ವ ಪತೀತೋಂ ಕೋ ಪಾವನ್ ಬನಾ ನ ಸಕೆ. ಬಾಬಾ ಹೇಳ್ತಾರೆ, ಯಾವುದನ್ನು ನೀವಿವಾಗ ಕಲಿತಾ ಇದ್ದೀರಿ, ಭಾರತದ ಪ್ರಾಚೀನ ಯೋಗ ಇದು. ಸನ್ಯಾಸಿಗಳಂತೂ ಹಠಯೋಗಿಗಳು, ಅವರು ಪತೀತರನ್ನು ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಒಬ್ಬ ತಂದೆ ಹತ್ರ ಮಾತ್ರ ಇರೋದು. ಜ್ಞಾನ ಸೇ ತುಮ್ ಜನ್ಮ ಲೇತೆ ಹೋ. ಗೀತಾ ಕೋ ಮಾಯಿ ಬಾಪ್ ಕಹಾ ಜಾತಾ. ಮಾತ್ ಪಿತಾ ಹೇನ. ಈ ಬ್ರಾಹ್ಮಣ ಜನ್ಮ ಹೇಗೆ ಸಿಗುತ್ತೆ? ಜ್ಞಾನದಿಂದ ಸಿಗುತ್ತೆ ಇದು. ಬಾಬಾ ಹೇಳ್ತಾರೆ, ಗೀತೆಯನ್ನು ಎಲ್ಲ ಗ್ರಂಥಗಳ ತಾಯಿ ತಂದೆ ಅಂತ ಹೇಳಲಾಗುತ್ತೆ. ತುಮ್ ಶಿವ ಬಾಬಾಕ್ಕೆ ಬಚ್ಚೆ ಹೋ, ಫಿರ್ ಮಾತ್ ಪಿತಾ ಚಾಹಿಯೇನ. ಈ ಶಿವಬಾಬೋರ್ ಮಕ್ಕಳಂದರೆ ತಂದೆ ತಾಯಿ ಬೇಕಲ್ವಾ. ಮನುಷ್ಯ ತೋ ಬಲ್ ಗಾತೆ ಹೇ ಪರಂತು ಸಮಸ್ತೆ ತೊಡಿ ಹೇ. ಮನುಷ್ಯರು ಹಾಡ್ತಾರೆ ಸುಮ್ಮನೆ, ನೀವೇ ಮಾತಾ ಪಿತಾ ಬಂಧು ಸಖ ಎಲ್ಲ ಹಾಡ್ತಾರೆ, ಆದರೆ ಅರಿವಿಗಿದೆಯಾ ಅವ್ರು ನಮ್ಮ ತಂದೆ ತಾಯಿ ಹೇಗೆ ಅಂತ? ಬಾಬಾ ಹೇಳ್ತಾರೆ, ಇದರ ಅರ್ಥ ಎಷ್ಟು ಗುಹ್ಯವಾಗಿದೆ. गॉड फादर कहा जाता, फिर मात पिता क्यों कहा जाता? बाबा ने समझाया बल सरस्वती है, परंतु वास्तव में सच्ची सच्ची मदर ಬ್ರಹ್ಮಪುತ್ರ ಹೇ. ಮನುಷ್ಯರಿಗೆ ಅರ್ಥ ಏನೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಇದರ ಒಂದೊಂದರ ಅರ್ಥನೂ ಬಹಳ ಗುಹ್ಯವಾಗಿದೆ. ಒಂದು ಕಡೆ ಗಾಡ್ ಫಾದರ್ ಅಂತಾರೆ, ಮತ್ತು ನೀವೇ ಮಾತ್ ಪಿತಾ ಅಂತ ಯಾಕೆ ಹೇಳ್ತಾರೆ?
ನೀವೇ ಮಾತಾ ಪಿತಾ ಬಂಧು ಸಖ ಅಂತ ಯಾಕೆ ಹೇಳ್ತಾರೆ? ಬಾಬಾ ಹೇಳ್ತಾರೆ ಬಲೆ ಸರಸ್ವತಿ ಇದ್ದಾರೆ, ಆದರೆ ವಾಸ್ತವಿಕವಾಗಿ ಅಂದರೆ ಮೊಮ್ಮ ಜಗದಂಬ ಸರಸ್ವತಿ ಇದ್ದಾರೆ, ವಾಸ್ತವಿಕವಾಗಿ ಸತ್ಯವಾದ ಮದರ್ ಬ್ರಹ್ಮಪುತ್ರ. ಬ್ರಹ್ಮನೇ ಸತ್ಯವಾದ ನಿಮಿತ್ತವಾಗಿ ಮಕ್ಕಳ ಪಾಲನೆಗೋಸ್ಕರ ಬಾಬವರು ಮಮ್ಮರವರನ್ನು ನಿಮಿತ್ತ ಮಾಡಿದ್ದು. ಸಾಗರ ಹಾಗೂ ಬ್ರಹ್ಮಪುತ್ರ ಮೊಟ್ಟ ಮೊದಲು ಸಂಗಮ ಇವ್ರದ್ದೇ ಆಗುತ್ತೆ. ಮೊದಲು ಸೇರೋದು ಇವರಿಬ್ಬರೇ ತಾನೇ. ಬಾಬಾ ಇನ್ಮೇ ಪ್ರವೇಶ ಕರ್ತೇವೆ ಕಿತನಿ ಮೈನ್ ಬಾತೆ ಹೇ. ಶಿವಬಾಬವ್ರು ಬಂದು ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತಾರೆ. ಇದೆಷ್ಟು ಸೂಕ್ಷ್ಮ ಮಾತುಗಳು. ಬಹುತೋಂಕಿ ಬುದ್ಧಿ ಮೇ ಬಾತೆ ರೇತಿ ನಹಿ ಜೋ ಚಿಂತನ್ ಕರೆ. ಬಹಳಷ್ಟು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಜ್ಞಾನದ ಮಾತುಗಳು ಇರೋದೇ ಇಲ್ಲ, ಈ ಪಾಯಿಂಟ್ಸ್ ಎಲ್ಲ ಇರೋದೇ ಇಲ್ಲ. ಇದ್ರೆ ತಾನೇ ಚಿಂತನೆ ನಡೆಯುತ್ತೆ. ಚಿಂತನೆ ನಡೆಯಲ್ಲ ಅಂದರೆ ಬುದ್ಧಿಯಲ್ಲಿ ಜ್ಞಾನ ಇಲ್ಲ ಅಂತ. ಬಿಲ್ಕುಲ್ ಕಮ್ ಬುದ್ಧಿ ಹೇ ಕಮ್ ದರ್ಜಾ ಪಾನೆ ವಾಲೆ ಹೇ. ಬಿಲ್ಕುಲ್ ಕಡಿಮೆ ಬುದ್ಧಿಯವರವರು, ಕಡಿಮೆ ದರ್ಜೆಯನ್ನು ಹೊಂದುವಂಥವ್ರು, ಕಮ್ಮಿ ಮಾರ್ಕ್ಸಲ್ಲಿ ಪಾಸ್ ಆಗೋರು. ಉನೋಂಕೆ ಲಿಯೆ ಬಾಬಾ ಫಿರ್ ಭಿ ಕೇತೆ ಅಪ್ನೆ ಕೋ ಆತ್ಮ ಸಮझो ये तो सहज है ना. ಆದರೂ ಬಾಬವ್ರು ಮತ್ತೆ ಸ್ಮೃತಿ ತಂದು ಕೊಡ್ತಾರೆ. ಮೊಟ್ಟ ಮೊದಲು ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಇದಂತೂ ಸಹಜ ಅಲ್ವಾ? ನಾವೆಲ್ಲ ಆತ್ಮಗಳ ತಂದೆ ಪರಮ ಆತ್ಮ. ನೀವೆಲ್ಲ ಆತ್ಮಗಳಿಗೂ ಅವ್ರೇನು ಹೇಳ್ತಾರೆ? ಪರಮ ಆತ್ಮ ಎಲ್ಲ ಮಕ್ಕಳು ಆತ್ಮಗಳಿಗೇನು ಹೇಳ್ತಾರೆ? ಮಾಮೇಕಂ ಯಾದ್ ಕರೋ ತೋ ವಿಕರಂ ವಿನಾಶು. ನನ್ನೊಬ್ಬನ ನೆನಪು ಮಾಡಿದ್ದಾದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಮಕ್ಕಳೇ, ಇದೇ ಮುಖ್ಯ ಮಾತು. ಡಲ್ ಬುದ್ಧಿ ವಾಲೆ ಬಡಿ ಬಾತೆ ಸಮಜ್ ನ ಸಕೆ. ಡಲ್ ಬುದ್ಧಿಯವರು ತುಂಬ ಕಠಿಣವಾದ ಉನ್ನತವಾದ ಮಾತುಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಗೀತೆಯಲ್ಲಿ ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋಂಗೆ ಮನಾಭವ. ಸಭಿ ಲಿಖತೆ ಹೇ ಬಾಬಾ ಯಾದ್ ಕಿ ಯಾತ್ರಾ ಬಹುತ್ ಡಿಫಿಕಲ್ಟ್ ಹೇ, ಗಡಿ ಗಡಿ ಭೂಲ್ ಜಾತೆ ಹೇ. ಬಹಳಷ್ಟು ಮಕ್ಕಳು ಬಾಬವ್ರಿಗೆ ಬರೀತಾರೆ, ಬಾಬಾ ನೆನಪು ಮಾಡೋದು ಭಾಳ ಕಷ್ಟ, ನೆನಪಿನ ಯಾತ್ರೆ ಬಿಲ್ಕುಲ್ ಡಿಫಿಕಲ್ಟ್ ಇದು, ಪದೇ ಪದೇ ನಿಮ್ಮ ನೆನಪು ಮಾಡೋಣ ಅಂದರೆ ಮರ್ತೇ ಹೋಗುತ್ತೆ. कोई ना कोई पॉइंट पर हारते हैं, ये बॉक्सिंग है माया और ईश्वर के बच्चों की. ಒಂದಲ್ಲ ಒಂದು ಮಾತಲ್ಲಿ ಮಾಯೆ ನಮ್ಮನ್ನು ಸೋಲಿಸ್ಬಿಡುತ್ತಲ್ಲ, ಮರೆಸ್ಬಿಡುತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿದು ಬಾಕ್ಸಿಂಗ್, ಇದು ಮಲ್ಲ ಯುದ್ಧ, ಬಾಕ್ಸಿಂಗ್. ಮಾಯೆ ಮತ್ತು ಈಶ್ವರನ ಮಕ್ಕಳ ಬಾಕ್ಸಿಂಗ್ ಇದು ಇವಾಗ ನಡೀತಾ ಇರೋದು. इसका किसको पता नहीं, बाबा ने समझाया माया पर जीत पाकर ಕರ್ಮಾತೀತ ಅವಸ್ಥಾ ಮೇ ಜಾನಾ ಹೇ. ಬಾಬಾ ಹೇಳ್ತಾರೆ, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಯುದ್ಧ, ಇಷ್ಟು ದೊಡ್ಡ ಯುದ್ಧ ನಡೀತಾ ಇದೆ, ಗುಪ್ತವಾಗಿ ನಡೀತಾ ಇದೆ. ಈ ಯುದ್ಧದ ರಿಸಲ್ಟ್ ಏನು, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಮಾಯೆ ಮೇಲೆ ವಿಜಯ ಪಡ್ಕೊಂಡ್ರೆ ಕರ್ಮಾತೀತ ಸ್ಥಿತಿಗೆ ಹೋಗ್ತೀರಿ. ಮೊಟ್ಟ ಮೊದಲು ನೀವು ಬಂದಿದ್ದೀರಿ ಕರ್ಮ ಸಂಬಂಧದಲ್ಲಿ. ಪರಂಧಾಮದಿಂದ ಸತ್ಯಯುಗದಲ್ಲಿ ಬರ್ತೀವಲ್ಲ, ಅಲ್ಲಿ ಕರ್ಮ ಸಂಬಂಧದಲ್ಲಿ ಬರ್ತೀರಿ. ಹಾಗೆ ಬರ್ತಾ ಬರ್ತಾ ಅರ್ಧ ಕಲ್ಪ ಆದಮೇಲೆ ದ್ವಾಪರ ಯುಗದಿಂದ ಕರ್ಮ ಬಂಧನದಲ್ಲಿ ಬಂದಿದ್ದೀರಿ. ದೇಹಾಭಿಮಾನ ಬಂತು, ಕರ್ಮ ಬಂಧನದಲ್ಲಿ ಬಂದ್ರಿ. ಪೆಹಲೆ ಪೆಹಲೆ ತುಮ್ ಪವಿತ್ರ ಆತ್ಮ ಥಿ, ಕರ್ಮ ಬಂಧನ ನ ಸುಖ ಕಾ ನ ದುಃಖ ಕಾ ತಾ, ಫಿರ್ ಸುಖ ಕೆ ಸಂಬಂಧ ಮೇ ಆಯೆ ಹೋ, ಯೇ ಭಿ ಅಭಿ ತುಮ್ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನೀವು ಪವಿತ್ರ ಆತ್ಮ ಇದ್ರಿ. ಪರಂಧಾಮದಲ್ಲಿ ಅನಾದಿಯಲ್ಲಿದ್ದಾಗ ಪವಿತ್ರ ಆತ್ಮಗಳಿದ್ರಿ. ಕರ್ಮ ಬಂಧನದ ಸುಖನೂ ಇರಲಿಲ್ಲ, ಕರ್ಮ ಸಂಬಂಧದ ಸುಖನೂ ಇರಲಿಲ್ಲ, ದುಃಖನೂ ಇರಲಿಲ್ಲ. ಆಮೇಲೇನಾಯಿತು? ಕರ್ಮ ಸಂಬಂಧ ಸಿಕ್ತು ಪರಂಧಾಮದಿಂದ ಸತ್ಯುಗಕ್ಕೆ ಬಂದ ಮೇಲೆ ಅರ್ಧ ಕಲ್ಪ. ಆಮೇಲೆ ಕರ್ಮ ಬಂಧನ, ಸುಖ ದುಃಖ. ಬಾಬಾ ಹೇಳ್ತಾರೆ, ದುಃಖದ ಸಂಬಂಧದಲ್ಲಿ ಬರ್ತೀರಿ ಸುಖದಿಂದ. ये भी अभी तुम समझते हो, ಸಂಬಂಧ में थे अभी दुख में है, फिर ज़रूर सुख में होंगे. ಇದೆಲ್ಲ ನಿಮಗೆ ಗೊತ್ತಿದೆ. ಮೊದಲು ಸುಖ ದುಃಖದಿಂದ ನ್ಯಾರ ಇದ್ವಿ, ಮತ್ತೆ ಸುಖದಲ್ಲಿ ಬಂದ್ರಿ, ಆಮೇಲೆ ದುಃಖದಲ್ಲಿ ಬಂದ್ರಿ, ಅವಶ್ಯಕವಾಗಿ ಮತ್ತೆ ವಾಪಸ್ ಸುಖದಲ್ಲಿ ಹೋಗ್ತೀರಿ. ನई दुनिया जपती तो मालिक थे पवित्र थे, अभी पुरानी दुनिया में पतित हो पड़े हैं, फिर हम सो देवता बनते हैं तो याद करना पड़े ना.
ಹೊಸ ಜಗತ್ತು ಯಾವಾಗಿತ್ತು ಆವಾಗ ನೀವು ಮಾಲೀಕರಾಗಿದ್ರಿ, ಇಡೀ ವಿಶ್ವಕ್ಕೆ ಮಾಲೀಕರಿದ್ರಿ, ಪವಿತ್ರವಾಗಿದ್ರಿ. ಈಗ ಹಳೆ ಜಗತ್ತಲ್ಲಿ ಪತೀತರಾಗಿದ್ದೀರಿ, ಮತ್ತು ಹಂಸೋ ದೇವತೆಗಳಾಗ್ತೀವಿ. ಇದೆಲ್ಲ ನೆನಪಿಟ್ಕೋಬೇಕು ನಿಮ್ಮ ಮಕ್ಕಳಿಗೆ, ಇದೆಲ್ಲ ಸ್ಮೃತಿಯಲ್ಲಿರಬೇಕು. ಬಾಬಾ कहते याद करो तो तुम्हारे पाप मिट जाएंगे, तुम मेरे घर में आ जाएंगे. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ನಿಮ್ಮ ಪಾಪ ಕಟ್ಟಾಗುತ್ತೆ, ಪಾಪ ವಿನಾಶ ಆಗುತ್ತೆ. ನೀವು ಆವಾಗ ನನ್ನ ಹತ್ರ ನನ್ನ ಮನೆಗೆ ಬರ್ತೀರಿ, ಅಂದರೆ ನೀವು ಆತ್ಮ ಪಾವನ ಆಗ್ತೀರಿ, ಮನೆಗೆ ಬರ್ತೀರಿ. क्या शांतिधाम सुखधाम में आ जाएंगे, वया शांतिधाम सुखधाम में आ जाएंगे. पहले पहले जाना है घर. बाबा कहते मुझे याद करो तुम पवित्र बनेंगे. मैं पतित पावन तुमको पवित्र बना रहा हूँ घर आने लिए. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಹೋಗಬೇಕು ಇಲ್ಲಿಂದ ನಾವು ಮನೆಗೆ. ನನ್ನನ್ನು ನೆನಪು ಮಾಡಿ ನೀವು ಪವಿತ್ರರಾಗ್ತೀರಿ. ನಾನೇ ಪತಿತ ಪಾವನ, ನಿಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾ ಇದ್ದೀನಿ. ಮನೆಗೆ ಬರಬೇಕಲ್ಲ ನೀವು. ऐसे ऐसे अपने से बातें करनी होती, ಬರೋಬರ್ ಅಭಿ ಚಕ್ರ ಪೂರಾ ಹೋತಾ ಹೈ. ಬಾಬಾ ಹೇಳ್ತಾರೆ, ಈ ಥರ ಏಕಾಂತದಲ್ಲಿ ಕುಳಿತು ನಿಮ್ಮ ಜೊತೆ ನೀವು ಮಾತಾಡಬೇಕು. ಅವಶ್ಯಕವಾಗಿ ಈ ಚಕ್ರ ಪೂರ್ಣ ಆಗುತ್ತೆ. हमने इतने जन्म लिए, अब बाप आया है पति से पावन बनाने. ನಾವು ಹೆಂಗೆ ಪರಂಧಾಮದಿಂದ ಈ ಸೃಷ್ಟಿಯಲ್ಲಿ ಬಂದು ಇಷ್ಟು ಜನ್ಮಗಳ ಚಕ್ರದಲ್ಲಿ ಬಂದಿದ್ದೀವಿ. ಈಗ ಬಾಬೋರು ಈ ಡ್ರಾಮಾದ ಹೆಂಡ್ ಚಕ್ರ ಮುಗಿಯೋ ಸಮಯದಲ್ಲಿ ಬಂದಿದ್ದಾರೆ, ಪತೀತರನ್ನು ಪಾವನ ಮಾಡಲಿಕ್ಕೆ. ಯೋಗ ಬಲದಿಂದನೇ ಪಾವನರಾಗ್ತೀರಿ. ಇದು ಯೋಗ ಬಲ ಬಹಳ ಪ್ರಸಿದ್ಧಿ ಇದೆ. जो बाप ही सिखला सकते हैं, इसमें शरीर से कुछ भी करने की दरकार नहीं है. ಇದನ್ನು ಬಾಬೋರೇ ಕಲಿಸ್ಕೊಡ್ತಾರೆ. ಈ ಯೋಗನ ಬಾಬೋರೇ ಕಲಿಸ್ಕೊಡ್ತಾರೆ. ಇದರಲ್ಲಿ ಶಾರೀರಿಕವಾಗಿ ಏನೂ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಈ ಶರೀರದ ಯಾವ ಕಸರತ್ತು ಇಲ್ಲಿಲ್ಲ. ಇದೆಲ್ಲ ಬುದ್ಧಿಯೋಗದ ಮಾತಿದು. तो सारा दिन इन बातों का मंथन चलना चाहिए. एकांत में कहाँ भी बैठो ಅಥವಾ ಜಾವೋ, ಬುದ್ಧಿ ಮೇ ಯಹಿ ಚಲ್ತಾ ರಹೆ. ಇಡೀ ದಿನ ಈ ಮಾತಿನ ಮನನ ಚಿಂತನೆ ನಡೀತಾ ಇರಲಿ. ಏಕಾಂತದಲ್ಲಿ ಎಲ್ಲೇ ಕೂತ್ಕೊಳ್ಳಿ ಅಥವಾ ಎಲ್ಲಿಗೆ ಹೋಗಿ ಬನ್ನಿ, ಬುದ್ಧಿಯಲ್ಲಂತೂ ಇದೇ ಚಿಂತನೆ ನಡೀತಾ ಇರಲಿ. ಏಕಾಂತ ತೋ ಬಹುತ್ ಹೇ, ಊಪರ್ ಛತ್ ಪರ್ ತೋ ಡರ್ನೆ ಕಿ ಬಾತ್ ನಹಿ. ಇಲ್ಲೂ ಮಧುಬಂದಲ್ಲಿ ಬರ್ತೀರಿ, ಇಲ್ಲೂ ಏಕಾಂತ ತುಂಬ ಇದೆ ಅವಕಾಶ. ನೀವು RCC ಮೇಲೆ ಹೋಗಿಬಿಡಿ, ಅಲ್ಲಿ ಯಾವುದೇ ಭಯದ ಮಾತೇ ಇಲ್ಲ. आगे तुम सवेरे में मुरली सुनने के बाद चलते थे पहाड़ों पर, जो सुना उसका चिंतन करने के लिए पहाड़ों पर जाकर बैठते थे. ಬಾಬೋರ್ ಆದಿಯ ಸ್ಮೃತಿ ತರಿಸ್ಕೊಡ್ತಾರೆ ಮಕ್ಕಳಿಗೆ. ಮೊದಲೆಲ್ಲ ಬಾಬೋರ್ ಮುರಳಿ ಕ್ಲಾಸ್ ಮುಗಿದ ಮೇಲೆ ಎಲ್ಲ ಮಕ್ಕಳನ್ನು ಬೆಟ್ಟ ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಬಾಬಾ ಹೇಳ್ತಾರೆ, ಎಲ್ಲರೂ ಏಕಾಂತದಲ್ಲಿ ಮುರುಳಿಯ ಚಿಂತನೆ ಮಾಡಲಿಕ್ಕೋಸ್ಕರನೇ ಬೆಟ್ಟದ ಮೇಲೆ ಹೋಗ್ತಾಯಿದ್ರು. जो ज्ञान के शौकीन होंगे वह तो आपस में ज्ञान की बातें ही करेंगे. ज्ञान नहीं है फिर परचिंतन करते रहेंगे. ಯಾರಿಗೆ ಜ್ಞಾನದ ರುಚಿ ಇದೆ, ಮುರುಳಿ ಕೇಳಿದ ಮೇಲೆ ಅವರಿಗೆ ಮುರುಳಿದೇ ಮಾತಾಡ್ತಾರೆ, ಪರಸ್ಪರ ಮುರುಳಿದೇ ಚಿಂತನೆ ಮಾಡ್ತಾರೆ. ಯಾರಿಗೆ ಜ್ಞಾನ ಇಲ್ಲ, ಮುರುಳಿ ಮುಗೀತು, ಶುರು ಆಯಿತು ಪರಚಿಂತನೆ. ಅದು ಎಲ್ಲೇ ಇರಲಿ, ಸೆಂಟ್ರಲ್ಲಿರಿ, ಹೊರಗಡೆ ಇರಿ, ಮಧುಬನಕ್ಕೆ ಹೋಗಿ, ಎಲ್ಲೇ ಇರಲಿ, ಮುರುಳಿ ಕೇಳಿದ ಮೇಲೆ ಬಾಬೋರು ಹೇಳೋದು ಅರ್ಧ ಗಂಟೆ ಮುರುಳಿಯ ಚಿಂತನೆ ಮಾಡಿ. ಆವಾಗ ಅದು ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ. ಬಾಬೋರು ರೂಮಲ್ಲಿ ಕೂತ್ಕೊಂಡು, ಏಕಾಂತದಲ್ಲಿ ಕೂತ್ಕೊಂಡು ಅಥವಾ ಎಲ್ಲೇ ಹೋಗ್ತೀರಿ, ಟೋಟಲ್ ಮುರುಳಿ ಚಿಂತನೆ. ಮುರುಳಿ ಚಿಂತನೆ, ಜ್ಞಾನ ಚಿಂತನೆ ಇಲ್ಲ ಅಂದರೆ ಅವ್ರಿಗೆ ಜ್ಞಾನದ ರುಚಿ ಇಲ್ಲ, ಪರಚಿಂತನೆಯಲ್ಲಿ ತೊಡ್ಕೊಂಬಿಡ್ತಾರೆ. ನೋಡಿ, ಪರಚಿಂತನೆ ಮಾಡೋಕ್ಕೆ ಎಷ್ಟು ಸಮಯ ಕೊಟ್ಟರು ಟೈಮ್ ಇಲ್ಲ ಅಂತ ಹೇಳಲ್ಲ. ಕ್ಲಾಸ್ ಮುಗಿದ ಮೇಲೂ ಅರ್ಧ ಗಂಟೆ 1 ಗಂಟೆ ಮಾತಾಡ್ತಾರೆ. ಅದೇ 1 ಗಂಟೆ ಯೋಗ ಮಾಡಿ, 1 ಗಂಟೆ ಏಕಾಂತದಲ್ಲಿ ಕೂತ್ಕೊಳ್ಳಿ, ಅದಿಲ್ಲ, ಯಾಕೆಂದರೆ ರುಚಿ ಇಲ್ಲ. ಪ್ರದರ್ಶನಿ में तो कितनों को रास्ता बताते हो, समझते हो हमारा धर्म बहुत सुख देने वाला है. ಎಕ್ಸಿಬಿಷನಲ್ಲಿ ಎಷ್ಟೊಂದು ಆತ್ಮಗಳಿಗೆ ನೀವು ದಾರಿ ತೋರಿಸ್ತೀರಿ. ಬಾಬಾ ಹೇಳ್ತಾರೆ, ಗೊತ್ತಿದೆ ನಮ್ಮ ಧರ್ಮ ಬಹಳ ಸುಖ ಕೊಡುವಂಥ ಧರ್ಮ, ನಮ್ಮಷ್ಟು ಸುಖ
ಇನ್ಯಾರೂ ಅನುಭವ ಮಾಡಲ್ಲ. दूसरे धर्म वालों को सिर्फ इतना समझाना बाप को याद करो. ಯಾಕೆಂದರೆ ಬೇರೆ ಧರ್ಮದವರು ಸತ್ಯಯುಗದಲ್ಲಂತೂ ಬರಲ್ಲ, ಅವಕಾಶನೇ ಇಲ್ಲಲ್ಲ. ಅದಕ್ಕೆ ಅವ್ರಿಗೆ ಇಷ್ಟಂತೂ ಹೇಳಬೇಕು, ಬಾಬೋರ್ ನೆನ್ಪು ಮಾಡಿ ಅಂತ. ಏನೈ ಸಮझना कि मुसलमान है मैं फलाना हूँ, नहीं आत्मा को देखना है, आत्मा को समझाना है. ಬಾಬಾ ಹೇಳ್ತಾರೆ ಹಂಗೆ ತಿಳ್ಕೊಬಾರ್ದು, ಇವ್ರು ಮುಸ್ಲಿಮು ಇವ್ರು ಕ್ರಿಶ್ಚಿಯನ್ನೋ ನಾವಿದು ಅಂತ. ಬ್ರಾಹ್ಮಣರು ಅಂತ ನೆನ್ಪಿಟ್ಕೊಳ್ಳಿ ಅಂತ ಯಾಕೆ ಹೇಳಿದ್ದು ಅಂದರೆ ಜಾತಿ ಅಂತಲ್ಲ, ಅದು ಜ್ಞಾನದಿಂದ, ಧಾರಣೆಯಿಂದ, ಸಮಯದಿಂದ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಎಲ್ಲರನ್ನೂ ಆತ್ಮ ದೃಷ್ಟಿಯಲ್ಲಿ ನೋಡಿ. ಪ್ರದರ್ಶನಿ ಮೇ ಸಮझाते हो, प्रैक्टिस रहे, महात्मा बाई को समझाते हैं. ಯಾರೇ ಬರಲಿ ಬಾಬಾ ಹೇಳ್ತಾರೆ ಫಸ್ಟು ಪ್ರಾಕ್ಟೀಸ್ ಮಾಡಿ, ನನ್ನ ಆತ್ಮ ನನ್ನ ಸಹೋದರ ಆತ್ಮಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಯಂಗೂ ಆತ್ಮಸ್ಮೃತಿ, ಅವರನ್ನು ಆತ್ಮ ದೃಷ್ಟಿಯಲ್ಲಿ ನೋಡಿ. ಹಾಗಂತ ಇವರು ಮುಸ್ಲಿಮು ಕ್ರಿಶ್ಚಿಯನ್ನು ಅಂತ ನಮ್ಗೆ ಗೊತ್ತೇ ಆಗಲ್ಲ ಅಂತ ಅಲ್ಲ, ಗೊತ್ತಾಗುತ್ತೆ. ಸಾಕಾರದಲ್ಲಿ ಇದ್ದೀವಲ್ಲ, ಎಲ್ಲನೂ ಗೊತ್ತಾಗುತ್ತೆ. ಆದರೆ ದೃಷ್ಟಿ ಆತ್ಮದ ಕಡೆ ಹೋಗಲಿ, ಸ್ಮೃತಿ ಆತ್ಮದ ಕಡೆ ಹೋಗಲಿ. ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಸಹೋದರ ಆತ್ಮಕ್ಕೆ ಜ್ಞಾನ ಕೊಡಿ. ಅಭಿ ಚಲೋ ಬಾಪ್ ಕೆ ಪಾಸ್, ಬಹು ಸಮಯ ಬಿಚಡೆ ಹೋ, वह है ಶಾಂತಿಧಾಮ್, यहाँ तो कितने ಅಶಾಂತಿ ದುಃಖ ಆದಿ ಹೇ. ಎಲ್ಲರಿಗೂ ಹೇಳಿ ವಾಪಸ್ ನಮ್ಮ ತಂದೆ ಹತ್ರ ಹೋಗೋಣ, ಭಾಳ ಸಮಯ ಆಯಿತು ತಂದೆಯಿಂದ ಹಗಲಿ, ಈಗ ನಾವು ಶಾಂತಿಧಾಮಕ್ಕೆ ಹೋಗ್ತೀವಿ. ಬಾಬಾ ಹೇಳ್ತಾರೆ ಇಲ್ಲಂತೂ ನೋಡಿ ಎಷ್ಟು ಅಶಾಂತಿ ದುಃಖ ಇದೆ. ಈಗ ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳುವಂತಹ ಪ್ರಾಕ್ಟೀಸ್ ಮಾಡಿ. ಮುಖ್ಯವಾಗಿರೋ ಪ್ರಾಕ್ಟೀಸ್ ಇದು. ಫಸ್ಟ್ ಡೇ ಕೋರ್ಸ್ ಕೇಳಿದಾಗಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಏಕೆಂದರೆ ಇದಕ್ಕೆ ಭಾಳ ಸಮಯ ಪ್ರಾಕ್ಟೀಸ್ ಕೊಡಲಿಲ್ಲ ಅಂದರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಕೇಳೋದು ಬಿಡೋದೇ ಅಭ್ಯಾಸ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ನಾಮ ರೂಪ ದೇಹ ಎಲ್ಲವನ್ನು ಮರ್ತು ಬಿಡಿ. ಫಲಾನಾ ಮುಸಲ್ಮಾನ್ ಹೇ ಐಸೆ ಕ್ಯೂ ಸಮಜ್ತೆ ಹೋ, ಆತ್ಮ ಸಮಜ್ಕರ್ ಸಮझाओ. ಓ ಇವರು ಮುಸ್ಲಿಮ್ಸು, ಇವ್ರು ಕ್ರಿಶ್ಚಿಯನ್ಸು, ಇವ್ರು ಇಂಥವ್ರು ಅಂತ ಯಾಕೆ ತಿಳ್ಕೊತೀರಾ? ಇವರು ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ತಿಳಿಸ್ಕೊಡಿ. ಸಮಜ್ ಸಕ್ತೆ ಹೇ ಆತ್ಮ अच्छी है बुरी है, आत्मा के लिए कहा जाता बुरे से दूर भागना चाहिए. अभी तुम बेहद बाप के बच्चे हो, यहाँ पार्ट बजाया अब फिर वापस चलना है, पावन बनना है. ಬಾಬಾ ಹೇಳ್ತಾರೆ ಟೋಟಲ್ ಆತ್ಮ ದೃಷ್ಟಿಯಲ್ಲಿ ನೋಡಿ. ಕೆಟ್ಟವರು ಒಳ್ಳೆಯವರು ಎಲ್ಲರೂ ಆತ್ಮಗಳು, ಆದರೆ ಕೆಟ್ಟವರಿಂದ ದೂರ ಇರಬೇಕು, ಸಂಘದಿಂದ ದೂರ ಇರಬೇಕು. ಈಗ ನೀವು ಬೇಹದ್ದಿನ ತಂದೆ ಮಕ್ಕಳು ಇಲ್ಲಿ ಪಾತ್ರ ಮಾಡ್ತಾಯಿದ್ದೀರಿ, ಈಗ ವಾಪಸ್ ಹೋಗಬೇಕು ಅಂದರೆ ಪಾವನ ಆಗಬೇಕು. ಬಾಪ್ ಕೋ ज़रूर याद करना पड़े, पावन बनेंगे, पावन दुनिया के मालिक बनेंगे. ಪಾವನ ಆಗಬೇಕಂದ್ರೆ ಅವಶ್ಯಕವಾಗಿ ಬಾಬೋರು ನೆನ್ಪು ಮಾಡಬೇಕು. ಪಾವನ ಆದರೆ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರಿ. ಜಬಾನ್ ಸೆ ಪ್ರತಿಜ್ಞಾ ಕರ್ನಿ ಹೋತಿ ಹೇ, ಬಾಪ್ ಭೀ ಕೇತೆ ಹೇ ಪ್ರತಿಜ್ಞಾ ಕರೋ. ನೀವು ಪ್ರತಿಜ್ಞೆನ ಹೇಳಿಸ್ತಾರಲ್ವ, ಈಗ ಒಬ್ಬರು ಹೇಳ್ಕೊಡ್ತಾರೆ, ಎಲ್ಲರೂ ಪ್ರತಿಜ್ಞಾ ವಿಧಿನ ಹೇಳ್ತಾರೆ. ಬಾಬಾನೂ ಹೇಳ್ತಾರೆ ಮಕ್ಕಳೇ ಪ್ರತಿಜ್ಞೆ ಮಾಡಿ. ಬಾಬೋರ್ ಯುಕ್ತಿ ತಿಳಿಸ್ಕೊಡ್ತಾರೆ, ನೀವೆಲ್ಲ ಆತ್ಮಗಳು ಸಹೋದರರು. ಮತ್ತು ಶರೀರ ಧರಿಸ್ಕೊಂಡ ಮೇಲೆ ಸಹೋದರ ಸಹೋದರಿಯರು. ಬಾಯಿ ಬೆಹನ್ ಕವಿ ವಿಕಾರ में जा नहीं सकते, पवित्र बन और बाप को याद करने से तुम विश्व के मालिक बन जाएंगे. ಎಂದು ಸಹೋದರ ಸಹೋದರಿ ವಿಕಾರದಲ್ಲಿ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರರಾಗಿ ಬಾಬೋರ ನೆನಪು ಮಾಡಿ, ಆವಾಗ ಇಡೀ ವಿಶ್ವದ ಮಾಲೀಕರಾಗ್ತೀರಿ. ಬಾಬೋರ್ ತಿಳಿಸ್ಕೊಡ್ತಾರೆ ಮಾಯಾ ಸೆ ಹಾರೆ ಫಿರ್ ಉಟ್ಕರ್ ಕಡೆ ಹೋ ಜಾओ, ಜಿತ್ನಾ ಕಡೆ ಹೋಂಗೆ ಉತನಿ ಪ್ರಾಪ್ತಿ ಹೋಗಿ. ಈಗ ಯಾವುದೇ ಕಾರಣದಿಂದ ಮಾಯೆಗೆ ವಶ ಆಗಿಬಿಟ್ಟಿರ್ತೀರಿ, ಬಿದ್ದೋಗ್ಬಿಟ್ಟಿರ್ತೀರಿ, ಬಾಬಾ ಹೇಳ್ತಾರೆ ಮತ್ತೆ ಎದ್ದು ನಿಂತ್ಕೊಳ್ಳಿ, ಪ್ರಯತ್ನ ಮಾಡಿ. ಎಷ್ಟು ನಿಂತ್ಕೊಳ್ತೀರೋ ಮತ್ತೆ ವಾಪಸ್ ಪ್ರಾಪ್ತಿನ ಪಡ್ಕೊಳ್ಬೋದು. न घाटा और जमा तो होता है ना, आधा कलब जमा रावण राज्य में न हो जाता है, हिसाब है ना. ಬಾಬಾ ಹೇಳ್ತಾರೆ ಸಂಪಾದನೆ ಮತ್ತು ನಷ್ಟ, ಲಾಭ ಮತ್ತು ನಷ್ಟ ಅರ್ಧ ಕಲ್ಪ ಜಮಾ ಮಾಡ್ಕೋತೀರಿ,
ರಾವಣ ರಾಜ್ಯದಲ್ಲಿ ಬಂದರೆ 0, ಎಲ್ಲವನ್ನು ಕಳ್ಕೊಳ್ತೀರಿ, ಲೆಕ್ಕ ಇದೆ ಅಲ್ವಾ. ಜೀತ ಜಮ, ಹಾರ ನ. ಬಾವೆ ಹೇಳ್ತಾರೆ ಗೆದ್ದರೆ ಜಮಾ ಆಗುತ್ತೆ, ಸೋತ್ರೆ 0, ತಂದೇನೂ ಇಲ್ಲ. ನೋಡಿ ರಾಜರುಗಳು ಯಾವಾಗ ಸೋಲ್ತಾ ಇದ್ರು ಅವರು ಅವರ ಅಧೀನದಲ್ಲಿ ಬಂದುಬಿಡೋರು, ಅವ್ರದ್ದೇನೂ ಇಲ್ಲ. ಅದೇ ಥರ ಆತ್ಮನೂ ಅಷ್ಟೇ, ಆತ್ಮ ರಾಜನೂ ಸೋತ್ರೆ ಸೋತು, ಗೆದ್ದರೆ ಜಮಾ. तो अपनी पूरी जांच करनी चाहिए. बाप को याद करने से तुम बच्चों को ಖುಷಿ ಹೋಗಿ. ನಿಮ್ಮನ್ನು ನೀವು ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಪೂರ್ಣ ಚೆಕ್ ಮಾಡ್ಕೊಳ್ಳಿ. ನಾನು ಬಾಬುವರ ನೆನಪಲ್ಲಿದ್ದರೆ, ಯಾರು ನೆನಪಲ್ಲಿರ್ತಾರೆ ಅವ್ರಿಗೆ ತುಂಬ ಖುಷಿ ಇರುತ್ತೆ. वह तो सिर्फ गायन करते हैं, समझ कुछ नहीं, ಬೇಸಮझी से सब कुछ करते हैं. ಬಾಕಿ ಎಲ್ಲ ಗಾಯನ ಮಾಡ್ತಾರೆ, ಏನು ತಿಳುವಳಿಕೆ ಇಲ್ಲ. ದೇವತೆಗಳದ್ದು, ಶಿವಬಾಬವ್ರದ್ದು ಏನೆಲ್ಲ ಗಾಯನ ಮಾಡ್ತಾರೆ. ಬಾವೆ ಹೇಳ್ತಾರೆ ಬೇಸಮझी से सब कुछ करते हैं, ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ತಿಳುವಳಿಕೆ ಹೀನರಾಗಿ ಮಾಡ್ತಾ ಇದ್ದಾರೆ. तुम तो पूजा आदि करते नहीं हो, ಬಾಕಿ ಗಾಯನ ತೋ ಕರೆಂಗೆನಾ. ಈ ಪೂಜೆ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಿಮಗೆಲ್ಲವೂ ಗೊತ್ತಿದೆ. ಈಗ ಬಾಕಿ ಗಾಯನ ಮಾಡ್ತೀರಿ, ಮಹಿಮೆ ಮಾಡ್ತೀರಿ, ದೇವತೆಗಳದ್ದಾಗಲಿ ಶಿವಬಾಬೋರ್ದಾಗಲಿ ಗಾಯನ ಇದೆ. उस एक बाप का गायन है अव्य बिचारी, बाप आकर तुम बच्चों को आपे ही पढ़ाते हैं. ಆ ಒಬ್ಬ ತಂದೆಯ ಗಾಯನ ಇದೆ, ಅವ್ಯ ಬಿಚಾರಿ ಗಾಯನ. ಬಾಬೋರು ಬಂದು ನಿಮ್ಮ ಮಕ್ಕಳಿಗೆ ಖುದ್ ಓದಿಸ್ತಾರೆ ಸ್ವತಃ. ತುಮೇ ಕುಚ್ ಪ್ರಶ್ನೆ ಪೂಚ್ನೆ ಕಿ ದರ್ಕಾರ್ ಹಿ ನಹಿ, ನೀವೇನು ಬಾಬೋರ ಹತ್ರ ಪ್ರಶ್ನೆ ಕೇಳುವಂತಹ ಅಗತ್ಯನೇ ಇಲ್ಲ. ಚಕ್ರ ನಿಮ್ಮ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಇರಬೇಕು, ತಿಳ್ಕೋಬೇಕು ಹೇಗೆ ನಾವು ಮಾಯೆ ಮೇಲೆ ವಿಜಯ ಪಡ್ಕೊಳ್ತೀವಿ ಮತ್ತು ಮಾಯೆ ಹೇಗೆ ಸೋಲ್ತೀವಿ. ಬಾಪ್ ಸಮझाते हार खाने से 100 गुना ದಂಡ ಪಡ್ ಜಾಯೇಗಾ. ಮಾಯೆಗೆ ಸೋತ್ರಿ 1ಕ್ಕೆ 100 ಪಟ್ಟು ಶಿಕ್ಷೆ ಪಡಿಬೇಕಾಗತ್ತೆ. ಬಾಬಾ ಹೇಳ್ತಾರೆ ಅದರಲ್ಲೂ ಸದ್ಗುರು ಕಿ ನಿಂದಾ ನಹಿ ಕರಾವು, ನಹಿ ತೋ ಟೋರ್ ನಹಿ ಪಾಯೆಂಗೆ. ಬಾಬೋರ ನಿಂದಕರಾಗಬೇಡಿ ಯಾವತ್ತು. ಬಾಬೋರ ನಿಂದಕರಾದರೆ ನಿಮಗೆಲ್ಲೂ ಸ್ಥಾನ ಇಲ್ಲ. ಸಂಗಮ ಯುಗ, ಪರಂಧಾಮ, ಸತ್ಯುಗ, ಇದಕ್ಕೆ ಹೇಳೋದು ತ್ರಿಶಂಕು ಸ್ವರ್ಗ, ಎಲ್ಲೂ ಸ್ಥಾನ ಇಲ್ಲ ನಿಮಗೆ. ಸತ್ಯನಾರಾಯಣನ ಕತೆ ಇದೆ, ಇನ್ಕೋ ಕೋಯಿ ನಹಿ ಜಾನ್ತೆ. ಭಕ್ತಿಯಲ್ಲಿ ಏನು ಗೊತ್ತಿಲ್ಲ, ಸುಮ್ಮನೆ ಹೇಳೋದು. ಸತ್ಯನಾರಾಯಣ ಕತೆ, ಶನಿ ಕತೆ ಎಲ್ಲ ಕತೆ ಹೇಳಿಸೋದು, ಅರ್ಥ ಏನೂ ಗೊತ್ತಿಲ್ಲ. ಗೀತೆ ಬೇರೆ, ಸತ್ಯನಾರಾಯಣನ ಕತೆನೇ ಬೇರೆ ಮಾಡಿದ್ದಾರೆ. ನರನಿಂದ ನಾರಾಯಣ ಆಗಲಿಕ್ಕೆ ಈ ಗೀತಾ ಜ್ಞಾನ ಇದು. ಬಾಬಾ ಕೇತೆ ಹಮ್ ತುಮಕೋ ನರ್ಸೆ ನಾರಾಯಣ್ ಬನ್ನೆ ಕಿ ಕಥಾ ಸುನಾತಾ. ಶಿವಬಾಬಾ ಹೇಳ್ತಾರೆ ನಾನು ನಿಮ್ಮ ಮಕ್ಕಳಿಗೆ ನರನಿಂದ ನಾರಾಯಣ ಆಗೋ ಕತೆ ಹೇಳ್ತೀನಿ. ಇಸ್ಕೋ ಗೀತಾ ಭಿ ಕೇತೆ ಹೇ, ಅಮರನಾಥ್ ಕಿ ಕಥಾ ಭಿ ಕೇತೆ ಹೇ. ಇದೇ ಗೀತಾ ಜ್ಞಾನನೂ ಇದೇನೆ, ಸತ್ಯನಾರಾಯಣನ ಕಥೆನೂ ಇದೇನೆ. ಬಾಬಾ ಹೇಳ್ತಾರೆ ಇದನ್ನು ಅಮರನಾಥನ ಕತೆ ಅಂತಲೂ ಹೇಳಲಾಗುತ್ತೆ, ಅಮರ ಕತೆ ಅಂತಲೂ ಹೇಳಲಾಗುತ್ತೆ, ಅಥವಾ 3ನೇ ನೇತ್ರದ ಕತೆ ಅಂತಲೂ ಹೇಳಲಾಗುತ್ತೆ. 3ನೇ ನೇತ್ರ ಬಾಬೋರು ಕೊಟ್ಟಿದ್ದಾರೆ. ये भी जानते हो हम देवता बनते हैं तो गुण भी ज़रूर होना चाहिए. ಈ ಮಕ್ಕಳಿಗೆ ಗೊತ್ತಿದೆ ನಾವು ದೇವತೆಗಳಾಗ್ತಾ ಇದ್ದೀವಿ, ನರ ನಾರಾಯಣ ಆಗ್ತಾ ಇದ್ದೀವಿ, ಮನುಷ್ಯರು ದೇವತೆ ಆಗ್ತಾ ಇದ್ದೀವಿ ಅಂದರೆ ಗುಣನೂ ಅವಶ್ಯಕವಾಗಿರಬೇಕಲ್ಲ. ದೇವತೆ ಆಗ್ತೀವಿ, ಲಕ್ಷಣಗಳೇನೂ ಇಲ್ಲ ಅಂದರೆ ಯಾರು ಒಪ್ಕೊತಾರೆ ನಾವು ದೇವತೆ ಆಗ್ತಾ ಇದ್ದೀವಿ ಅಂತ. ಈ ಸೃಷ್ಟಿ ಮೇ ಕೋಯಿ ಬಿ ಚೀಸ್ ಸದಾ ಕಾಯಂ ಹೇ ನಹಿ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಲ್ಲಿ ಕಣ್ಣಿಗೆ ಕಾಣೋದು ಯಾವುದೂ ಶಾಶ್ವತ ಅಲ್ಲ, ಯಾವುದು ಕಾಯಮ್ಮಾಗಿರೋದಿಲ್ಲ, ಒಂದೇ ರೀತಿಯೂ ಇರೋದಿಲ್ಲ, ಸದಾನೂ ಇರೋದಿಲ್ಲ. ಸದಾ ಕಾಯಂ ಇರೋರು ಒಬ್ಬರೇ ಶಿವಬಾಬೋರು, ಬಾಕಿ ಎಲ್ಲರೂ ಕೆಳಗಿಳಿಲೇಬೇಕು. ಪರಂತು ವವಿ ಸಂಗಮ್ ಪರಾತೆ ಹೇ. ಶಿವಬಾಬೋರು ಬರೋದು ಸಂಗಮ್ ಯುಗದಲ್ಲಿ ಬರ್ತಾರೆ. ಏನಕ್ಕೋಸ್ಕರ? ಎಲ್ಲರನ್ನು ಮನೆಗೆ ವಾಪಸ್ ಕರ್ಕೊಂಡೋಗೋಕ್ಕೋಸ್ಕರ ಬರ್ತಾರೆ. पुरानी दुनिया की आत्माओं को नई दुनिया में ले जाने के लिए कोई तो चाहिए ना. ಈ ಹಳೆ ಜಗತ್ತಿನ ಆತ್ಮಗಳನ್ನು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗಲಿಕ್ಕೆ ಏನಾದರೂ ಬೇಕಲ್ಲ ಆಧಾರ. ಡ್ರಾಮಾಕ್ಕೆ ಅಂದರ್ ಎಸ್ ಸಬ್ ರಾಜ್, ಇದೆಲ್ಲ ರಹಸ್ಯ ಡ್ರಾಮಾದ ಒಳಗಡೆ ಇದೆ.
ಬಾಬೋರ್ ಬಂದು ಪವಿತ್ರರನ್ನಾಗಿ ಮಾಡ್ತಾರೆ. कोई भी देहधारी को भगवान नहीं कहा जा सकता है. ಯಾವುದೇ ದೇಹ ಧರಿಸಿರೋ ಆತ್ಮಗಳಿಗೆ, ದೇಹಧಾರಿಗಳಿಗೆ ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಬಾಬೋರ್ ತಿಳಿಸ್ಕೊಡ್ತಾರೆ, ಆತ್ಮದ ರೆಕ್ಕೆಗಳೆಲ್ಲ ಮುರಿದೋಗ್ಬಿಟ್ಟಿದೆ, ಈ ಆತ್ಮ ಹಾರಕ್ಕಾಗಲ್ಲ, ಪರಂಧಾಮಕ್ಕೆ ಹಾರಕ್ಕೆ ಸಾಧ್ಯ ಇಲ್ಲ. ಬಾಬೋರೇ ಬಂದು ಜ್ಞಾನ ಯೋಗ ಅನ್ನೋ ರೆಕ್ಕೆ ಕೊಡ್ತಾರೆ. ಯೋಗ ಬಲದಿಂದ ನಿಮ್ಮ ಪಾಪ ಭಸ್ಮ ಆಗುತ್ತೆ, ನೀವೇ पुण्यात्मरागतिरे. पहले पहले तो मेहनत भी करनी चाहिए, इसीलिए बाबा कहते मामेकम याद करो चार्ट रखो. ಮೊಟ್ಟ ಮೊದಲು ತುಂಬ ಪರಿಶ್ರಮ ಪಡಬೇಕು. ಅಭ್ಯಾಸ ಆದಮೇಲೆ ಈಸಿ ಆಗಿಬಿಡುತ್ತೆ ಯಾವುದೇ ಆಗಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ನನ್ನ ನೆನಪು ಮಾಡೋದನ್ನು ಚಾರ್ಟ್ ಬರೀಬೇಕು. ಜಿನ್ಕಾ ಚಾರ್ಟ್ ಅಚ್ಚಾ ಹೋಗಾ ವ ಲಿಖೇಂಗೆ और उनको खुशी होगी. ಯಾರ ಪುರುಷಾರ್ಥ ಚೆನ್ನಾಗಿದೆ ಅವ್ರ ಚಾರ್ಟ್ ಚೆನ್ನಾಗಿದೆ. ಚಾರ್ಟ್ ಚೆನ್ನಾಗಿದೆ ಅಂದರೆ ಅವ್ರಿಗೆ ಖುಷಿನೂ ಇರುತ್ತೆ. ಅಭಿ ಸಭಿ ಮೆಹನತ್ ಕರ್ತೆ, ಚಾರ್ಟ್ ನಹಿ ಲಿಖತೆ ತೋ ಯೋಗ ಕಾ ಜೋಹರ್ ನಹಿ ಬರ್ತಾ ಹೈ. ಈಗೆಲ್ಲರೂ ಪರಿಶ್ರಮ ಪಡ್ತಾ ಇದ್ದೀರಿ ವಿಶೇಷವಾಗಿ. ಬಾಬಾ ಹೇಳ್ತಾರೆ, ಚಾರ್ಟೇ ಬರೀಲಿಲ್ಲ ಅಂದರೆ ಯೋಗದ ಹರಿತನೂ ತುಂಬಲ್ಲ. ಚಾರ್ಟ್ ಬರೆಯೋದ್ರಿಂದ ತುಂಬ ಲಾಭ ಇದೆ. ಚಾರ್ಟ್ ಜೊತೆಗೆ ಪಾಯಿಂಟ್ಸು ಬೇಕು. चार्ट में तीनों लिखेंगे, सर्विस कितनी की, याद कितना किया. पुरुषार्थ ऐसा करना है जो पिछाड़ी में कोई भी चीज़ याद ना आए. ಬಾಬಾ ಹೇಳ್ತಾರೆ, ಚಾರ್ಟಲ್ಲಿ ಈ ಎರಡೂ ಬರಿಬೇಕು, ಎರಡು ಚಾರ್ಟ್ ಇಡಬೇಕು. ಒಂದು, ನಾನು ಎಷ್ಟು ಸರ್ವೀಸ್ ಮಾಡಿದೆ, ಇವತ್ತು ಇಡೀ ದಿನದಲ್ಲಿ ಎಷ್ಟು ಸರ್ವೀಸ್ ಮಾಡಿದೆ. ಸರ್ವೀಸಲ್ಲೂ ತನವಿಂದ, ಮನಸ್ಸಿಂದ, ಧನದಿಂದ, ಸಮಯದಿಂದ, ವಾಣಿ, ಸಂಕಲ್ಪ ಎಲ್ಲದರಲ್ಲೂ ಎಷ್ಟು ಸರ್ವೀಸ್ ಮಾಡಿದೆ. ಎರಡನೇದು, ನಾನು ಬಾಬೋರ್ನ ಎಷ್ಟು ನೆನಪು ಮಾಡಿದೆ. ಮಕ್ಕಳೇ, ಪುರುಷಾರ್ಥ ಈ ರೀತಿ ಮಾಡಿ ಅಂತ್ಯದಲ್ಲಿ ಯಾವುದೇ ವಸ್ತು ನೆನಪಿಗೆ ಬರಬಾರ್ದು. ವಸ್ತು ಆಗಲಿ ವ್ಯಕ್ತಿ ಆಗಲಿ, ಕಣ್ಣಿಗೆ ಕಾಣೋದೆಲ್ಲ ವಸ್ತುನೇ. ಅದರಿಂದ ಪುರುಷಾರ್ಥ ಈ ಥರ ಮಾಡಿ ಕೊನೆಗೆ ನನ್ನ ಆತ್ಮ ಈ ಶರೀರ ಬಿಡುವಾಗ ಯಾವ ವಸ್ತುನೂ ನೆನಪಿಗೆ ಬರಬಾರ್ದು. अपने को आत्मा समझ पुण्य आत्मा बन जाए, ये मेहनत करनी है. ನೀವು ನಿಮ್ಮನ್ನು ಆತ್ಮ ಅಂತ ತಿಳಿದು ನೀವು ಪುಣ್ಯಾತ್ಮರಾಗಿ ಈ ಪರಿಶ್ರಮ ಪಡಬೇಕು. ಇದೇ ಮುಖ್ಯವಾದ ಪರಿಶ್ರಮ ಇದು. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನೆ ಮಾಡಿ. ಎಲ್ಲಾದರೂ ಪಾರ್ಕಲ್ಲಾದರೂ ಕೂತ್ಕೊಳ್ಳಿ, ಛತ್ವಾದರೂ ಕೂತ್ಕೊಳ್ಳಿ, ಎಲ್ಲಾದರೂ ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನೆ ಮಾಡಿ. ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆ ಮೇಲೆ ವಿಜಯ ಪಡ್ಕೊಂಡು ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಳಿ. ಎರಡನೇದು, ಯಾರಿಗಾದರೂ ಜ್ಞಾನ ಹೇಳೋ ಸಮಯದಲ್ಲಿ ಬುದ್ಧಿಯಲ್ಲಿ ಇದು ಸ್ಮೃತಿ ಇರಲಿ. ಜ್ಞಾನ ಹೇಳ್ತಿರೋ, ಮುರಳಿ ಓದ್ತಿರೋ ಅಂತೂ ಏನೋ ಒಂದು ಹೇಳ್ತಿರಲ್ಲ, ಯಾವುದೇ ಸಮಯದಲ್ಲಿ ಜ್ಞಾನ ಹೇಳ್ತೀರಿ, ಆ ಸಮಯದಲ್ಲಿ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿರಲಿ, ನನ್ನ ಆತ್ಮ ನನ್ನ ಸಹೋದರ ಆತ್ಮಕ್ಕೆ ಜ್ಞಾನ ಕೊಡ್ತಾಯಿದ್ದೀನಿ. ಯಾರಿಗೇ ಆಗಲಿ, ಇವರು ನನ್ನ ಸಹೋದರ ಆತ್ಮ, ಇವ್ರಿಗೆ ನಾನು ಜ್ಞಾನ ಕೊಡ್ತಾಯಿದ್ದೀನಿ. ನಿಮಿತ್ತ ನಾಮ ರೂಪ ದೇಹ ಎಲ್ಲವನ್ನು ಮರೀರಿ. ಇವ್ರ ನಾಮ ರೂಪ ದೇಹ ನೋಡೋದು, ಯಾವ ಜಾತಿ ಯಾವ ಧರ್ಮ ಇದೆಲ್ಲ ಮರೆತು ಬಿಡಿ. ಪಾವನ ಆಗೋ ಪ್ರತಿಜ್ಞೆ ಮಾಡಿ, ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗಿ. ವರದಾನ ಇವತ್ತು, स्वयं के प्रति इच्छा मात्रम अविद्या बन, बाप समान अखंड धानी परोपकारी भव. ಸ್ವಯಂನ ಪ್ರತಿ ಇಚ್ಛಾ ಮಾತ್ರಂ ಅವಿದ್ಯಾಗಿ, ತಂದೆ ಸಮಾನ ಅಖಂಡ ಮಹಾದಾನಿ ಪರೋಪಕಾರಿಯಾಗಿ
ಸ್ವಯಂ ಪ್ರತಿ ಇಚ್ಛಾ ಮಾತ್ರ ಅವಿದ್ಯಾಗಿ ತಂದೆ ಸಮಾನ ಅಖಂಡ ಮಹಾದಾನಿ ಪರೋಪಕಾರಿ ಭವ. ಹೇಗೆ ಬ್ರಹ್ಮ ಬಾಬೋರು ಸ್ವಯಂನ ಸಮಯವನ್ನು ಸೇವೆಯಲ್ಲಿ ಕೊಟ್ಟರು, ತನ್ನ ಸಮಯನೂ ಉಳಿಸಿ ಸೇವೆಯಲ್ಲಿ ಕೊಟ್ಟರು. ಸ್ವಯಂ ನಿರ್ಮಾಣ ಆಗಿ ಮಕ್ಕಳಿಗೆ ಮಾನ ಕೊಟ್ಟರು, ಗೌರವ ಕೊಟ್ಟರು. ಕಾಮ್ ಕೆ ನಾಮ್ ಕಿ ಪ್ರಾಪ್ತಿ ಕಾ ಭಿ ತ್ಯಾಗ ಕಿಯ. ಹೆಸ್ರು ಕೆಲಸ ಎಲ್ಲ ಬಾಬೋರು ಮಾಡ್ತಾಯಿದ್ರು, ಮಕ್ಕಳನ್ನು ಮುಂದಿಡ್ತಾಯಿದ್ರು. ಆ ಕರ್ತವ್ಯದ ಹೆಸರಿನ ಪ್ರಾಪ್ತಿಯನ್ನು ತ್ಯಾಗ ಮಾಡಿದರು. ಈ ರೀತಿ ಹೆಸರು, ಮಾನ, ಗೌರವ ಸಬ್ಮೆ ಪರೋಪಕಾರಿ, ಅದನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡೋದು ಪರೋಪಕಾರಿ. ತನ್ನ ತ್ಯಾಗ ಮಾಡಿ ಬೇರೆಯವ್ರ ಹೆಸರು ಹೇಳೋದು, ತಾನು ಸೇವೆ ಮಾಡೋದು, ಹೆಸರು ಬೇರೆಯವ್ರದ್ದು. ಅಪ್ನಾ ತ್ಯಾಗ ಕರ್ दूसरों का नाम किया, ಸ್ವಯಂ ಕೋ ಸದಾ ಸೇವಾಧಾರಿ ರಕ. ಸ್ವಯಂ ನಾನು ಸೇವಾಧಾರಿ. ಎಲ್ಲ ಬಾಬೋರು ಮಾಡಿಸ್ತಾ ಇದ್ರು, ಹೆಸರು ಮಕ್ಕಳದ್ದು. ಈಗಲೂ ಅದೇ ತಾನೇ, ಎಲ್ಲರೂ ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರು ಹಿಂಗೆ ಮಾಡ್ತಾರೆ, ಅಷ್ಟು ಸೇವೆ ಮಾಡ್ತಾರೆ, ಇಷ್ಟು ಒಳ್ಳೆಯದು ಹಾಗೆ ಎಲ್ಲ, ಅದನ್ನೆಲ್ಲ ಮಾಡಿಸೋರು ಯಾರು? ಅದೇ ಥರ ಬಾಬೋರು ತನ್ನದನ್ನು ತ್ಯಾಗ ಮಾಡಿ ಬೇರೆಯವರಿಗೆ ಹೆಸರನ್ನು ಕೊಟ್ಟರು. ಸ್ವಯಂ ಸದಾ ಸೇವಾದಾರಿಯಾಗಿದ್ದರು, ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು. ಸ್ವಯಂ ಕಾ ಸುಖ್ ಬಚ್ಚೋಂ ಕೆ ಸುಖ್ ಮೇ ಸಮಜ. ನನ್ನ ಸುಖ ಯಾವುದರಲ್ಲಿದೆ? ನನ್ನ ಮಕ್ಕಳ ಸುಖದಲ್ಲಿದೆ. ನೋಡಿ, ಬ್ರಹ್ಮ ಮಾನೇ ಅಲ್ವಾ. ಐಸೆ ಬಾಪ್ ಸಮಾನ್ ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಮಸ್ತ್ ಫಕೀರ್ ಬನ್ ಅಖಂಡ ದಾನಿ ಪರೋಪಕಾರಿ ಬನು. ಈ ರೀತಿ ತಂದೆ ಸಮಾನ ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಮಸ್ತ್ ಫಕೀರ್, ಬಾಬೋರ್ ಪ್ರೀತಿ ಜ್ಞಾನ ಸೇವೆ ಮಸ್ತ್ ಅಖಂಡ ದಾನಿಯಾಗಿ ಪರೋಪಕಾರಿಯಾಗಿ ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರ ಗತಿಯಲ್ಲಿ ಬರುತ್ತೆ. ಕೇಸ್ ಅವ್ರ ಕಿಸ್ಸೆ ಸಮಾಪ್ತ ಹೋ ಜಾಯಂಗೆ. ಏನೆಲ್ಲ ಕೇಸ್ ಇದೆ, ಅದು ಇದು ಎಲ್ಲ ಕಂಪ್ಲೇಂಟ್ ಇದೆ, ಅಥವಾ ಏನೇನೋ ಕತೆಗಳಿದೆಯಲ್ಲ ಅವೆಲ್ಲವೂ ಸಮಾಪ್ತಿಯಾಗುತ್ತೆ. ಕತೆ ಅಂದರೆ ಚಿಕ್ಕದನ್ನು ದೊಡ್ಡದು ಮಾಡಿ ಹೇಳೋದೇ ಕತೆ. ಕೇಸು ಯಾವುದಕ್ಕೆ ವಿಚಾರಣೆ ನಡಿಬೇಕಾಗತ್ತೆ. ಬಾಬೋರು ಹೇಳ್ದಂಗೆ ಇವೆಲ್ಲ ಅದು ಇದು ಏನೆಲ್ಲ ಇದೆ ಎಲ್ಲ ಸಮಾಪ್ತಿಯಾಗುತ್ತೆ ಯಾವಾಗ? ಅಖಂಡ ಮಹಾದಾನಿಯಾಗಿ, ಅಖಂಡದಾನಿಯಾಗಿ ಪರೋಪಕಾರಿಯಾಗಿ ಸ್ವಯಂನ ಇಚ್ಛೆಯನ್ನು ತ್ಯಾಗ ಮಾಡಿ, ನನ್ನ ಹೆಸರು, ನನ್ನ ಕೀರ್ತಿ, ನನ್ನ ಗೌರವ. ಬಾಬಾ ಹೆಂಗೆ ಎಲ್ಲ ತಾನು ಮಾಡಿದರು, ಮಕ್ಕಳನ್ನು ಮುಂದಿಟ್ಟರು, ತನ್ನದನ್ನು ತ್ಯಾಗ ಮಾಡಿದರು. ಆ ಥರ ನೀವು ಪರೋಪಕಾರಿಯಾಗಿ, ತ್ಯಾಗಿಯಾಗಿ, ಅಖಂಡ ಧಾನಿಯಾಗಿ, ಅದಕ್ಕೆ ಸ್ವಯಮನ್ನು ಇಚ್ಛಾ ಮಾತ್ರ ಅವಿದ್ಯ. ಇಚ್ಛೆ ಇದ್ದರೆ ಎಲ್ಲಿ ಮಾಡೋಕ್ಕಾಗುತ್ತೆ ಪರೋಪಕಾರ. ಸ್ಲೋಗನ್: ಜ್ಞಾನ, ಗುಣ ಹಾಗೂ ಧಾರಣೆಯಲ್ಲಿ ಸಿಂಧುವಾಗಿ. ಜ್ಞಾನ, ಗುಣ ಹಾಗೂ ಧಾರಣೆಯಲ್ಲಿ ಸಿಂಧುವಾಗಿ, ಸ್ಮೃತಿಯಲ್ಲಿ ಬಿಂದುವಾಗಿ. ನನ್ನ ಆತ್ಮ ಬಿಂದುವನ್ನು ಸ್ಮೃತಿ. ಇವತ್ತಿನ ಅಭ್ಯಾಸದ ಪಾಯಿಂಟು: ತನ್ನ ಶಕ್ತಿಶಾಲಿ ಮನಸ್ಸಿಂದ ಸಕಾಶ ಕೊಡೋ ಸೇವೆ ಮಾಡಿ. ಅವಿ ಆ ಬಚ್ಚೆ ಅಪ್ನೆ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ದ್ವಾರ ಸಕಾಷ್ಟ. ಈಗ ನಿಮ್ಮ ಮಕ್ಕಳು ನಿಮ್ಮ ಶಕ್ತಿಶಾಲಿ, ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದಿಂದ ಸಕಾಶ ಕೊಡಿ. ಕಮ್ಜೋರೋಂಕೋ ಬಲ್ದು, ಬಲಹೀನ ಆತ್ಮಗಳಿಗೆ ಶಕ್ತಿ ಕೊಡಿ. ತನ್ನ ಪುರುಷಾರ್ಥದ ಸಮಯವನ್ನು ದೂಸರೋಂಕೋ ಸಹಯೋಗ ದೇನೆ ಮೇ ಲಗಾವು. ನಾನು ಪುರುಷಾರ್ಥ ಮಾಡ್ತೀನಿ ಆಮೇಲೆ ಬೇರೆಯವ್ರ ಸೇವೆ ಮಾಡ್ತೀನಿ ಅಲ್ಲ, ನಿಮ್ಮ ಪುರುಷಾರ್ಥದ ಸಮಯನೂ ಬೇರೆಯವರಿಗೆ ಸಹಯೋಗ ಕೊಡೋದ್ರಲ್ಲಿ ಉಪಯೋಗಿಸಿ. ಬೇರೆಯವರಿಗೆ ಸಹಯೋಗ ಕೊಡೋದು ಅಂದರೆ ಅರ್ಥ ತನ್ನದನ್ನು ಜಮಾ ಮಾಡಿಕೊಳ್ಳೋದು. ಬೇರೆಯವ್ರಿಗೆ ಕೊಡೋದು ನಾನು ಖಾಲಿಯಾಗೋದು ಅಂತಲ್ಲ, ಬೇರೆಯವ್ರಿಗೆ ಕೊಡಿ. ಬಾಬಾ ಹೇಳ್ತಾರೆ ಅದರಲ್ಲಿ ತನ್ನದು ಜಮಾ ಆಗುತ್ತೆ. ಅಭಿ ಐಸಾ ಲೆಹರ್ ಫೈಲಾओ, ಸ್ಯಾಲ್ವೇಷನ್ ಲೇನಾ ನಹಿ ಸ್ಯಾಲ್ವೇಷನ್ ದೇನಾ ಹೈ, ದೇನೆ ಮೇ ಲೇನಾ ಸಮಾಯ ಹುವಾ ಹೈ. ಬಾಬಾ ಹೇಳ್ತಾರೆ ಈ ಥರ ವಾತಾವರಣನ ಹರಡಿ. ಸ್ಯಾಲ್ವೇಷನ್ ತಗೊಳ್ಳೋದಲ್ಲ, ನನಗೆ ಈ ಪರಿಸ್ಥಿತಿ, ಈ ಇಚ್ಛೆ, ಈ ಕಾರ್ಯ, ನನಗೆಲ್ಲ ಪರಿಹಾರ ಸಿಗಲಿ, ಸ್ಯಾಲ್ವೇಷನ್ ತಗೊಳ್ಳೋರಾಗಬೇಡಿ. ಬೇರೆ ಆತ್ಮಗಳಿಗೆ ಸ್ಯಾಲ್ವೇಷನ್ ಕೊಡೋರಾಗಿ.
ಕೊಡೋದ್ರಲ್ಲೇ ತಗೊಳ್ಳೋದು ಅಡಗಿದೆ. ಅದಕ್ಕೆ ನಿಮ್ಮ ಮಕ್ಕಳು ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದಿಂದ ಸಕಾಶ ಕೊಡಿ. ಈ ಸಕಾಶದಿಂದ ಬಲಹೀನರಿಗೆ ಬಲ ತುಂಬಿ ಬೇರೆಯವರಿಗೂ ಸಹಯೋಗ ಕೊಡಿ. ಸಹಯೋಗ ಕೊಡೋದೇ ಜಮಾ ಮಾಡಿಕೊಡೋದು. ಅದಕ್ಕೆ ನನಗೆ ಈ ಪರಿಹಾರ ಬೇಕು, ನನಗೆ ಈ ಸೊಲ್ಯೂಷನ್ ಬೇಕು, ನೀವು ಕೇಳೋರು ತಗೊಳ್ಳೋರು ಆಗಬೇಡಿ. ನೀವು ಕೊಡ್ತಾ ಹೋಗಿ, ಕೊಡೋದ್ರಲ್ಲೇ ತಗೊಳ್ಳೋದು ಕೂಡ ಅಡಗಿದೆ. ಅಚ್ಚ, ಯಾವಾಗಲೂ ಸ್ಮೃತಿ, ನಾವು ಸಂಗಮ ಯುಗಿ ಬ್ರಾಹ್ಮಣರು, ಬಾಬೋರ್ ಮಕ್ಕಳು ಅಂತ ಹೇಳ್ತೀವಿ. ಯಾರು ನಾವು? ಬ್ರಾಹ್ಮಣರು, ಸಂಗಮ ಯುಗಿ ಬ್ರಾಹ್ಮಣರು. ಇದನ್ನು ಸ್ಮೃತಿಗಿಟ್ಕೊಳ್ಳಿ. ಯಾವಾಗ ಸಂಗಮ ಯುಗಿ ಬ್ರಾಹ್ಮಣರು? ಸತ್ಯುಗ ಹತ್ತಿರ ಕಾಣುತ್ತೆ. ಸತ್ಯುಗ ಹತ್ತಿರ ಕಾಣುತ್ತೆ, ಅಪಾರ ಖುಷಿ ಇರುತ್ತೆ. ಜ್ಞಾನದ ರುಚಿ ಇರೋರು ಜ್ಞಾನದ ಮನನ ಚಿಂತನೆ, ಜ್ಞಾನದ ಚರ್ಚೆ ಇದರಲ್ಲೇ ಬ್ಯುಸಿ ಆಗ್ತಾರೆ. ಅವ್ರದ್ದು ಪರಚಿಂತನೆ ಇಲ್ಲ. ಡ್ರಾಮಾದಲ್ಲಿ ಸದಾ ಸ್ಥಿರವಾಗಿರೋರು ಬಾಬಾವರು. ಇನ್ನೆಲ್ಲ ಪರಿವರ್ತನೆ ಆಗುತ್ತೆ. ಸೃಷ್ಟಿ, ವ್ಯಕ್ತಿ, ಸಮಯ ಎಲ್ಲವೂ ಪರಿವರ್ತನಾಶೀಲ. ಇದು ಬಾಬೋರು ಸದಾ ಒಂದೇ ರೀತಿ ಇರ್ತಾರೆ. ಅದಕ್ಕೆ ಅಲ್ವಾ ಸದಾ ಶಿವ. ಏಕೆಂದರೆ ಈ ಡ್ರಾಮಾದ ರಹಸ್ಯ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬೋರು ನಮ್ಮ ಥರನೇ ಏನಾದರೂ ಪತೀತರಾಗಿದ್ದರೆ, ಸ್ಥಿತಿ ಕೆಳಗೆ ಬರೋದಾಗಿದ್ದರೆ ಎಲ್ಲರನ್ನೂ ಮೇಲೆ ತಗೊಂಡೋಗೋರು ಯಾರು ಉಳಿತಾರೆ? ಅದಕ್ಕೆ ಒಬ್ಬರೇ ತಂದೆ ಪರಮಾತ್ಮ, ಯಾರು ಸದಾ ತ್ರಿಗುಣಾತೀತ, ಸದಾ ಸರ್ವೋಚ್ಚ ಅವರು. ಬಾಬೋರ್ ಮಹಿಮೆ ಮಾಡಿ, ಭಕ್ತಿ ಮಾರ್ಗದವ್ರ ಥರ ಭಕ್ತಿ ಮಾಡೋ ಮಾತಲ್ಲ, ಬಾಬೋರ್ ಮಹಿಮೆ ಮಾಡಿ. ಏಕೆಂದರೆ ನೀವೆಷ್ಟು ಬಾಬೋರ್ ಮಹಿಮೆ ಮಾಡ್ತೀರಿ, ಬುದ್ಧಿಯೋಗ ಬಾಬೋರ್ ಜೊತೆನೂ ಇರುತ್ತೆ. ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ನಾವು ಬ್ರಾಹ್ಮಣರು ಅನ್ನೋ ಸ್ವಮಾನವನ್ನು ಸ್ಮೃತಿಯಲ್ಲಿಟ್ಕೊಳ್ಳಿ. ಅವಾಗ ಸತ್ಯುಗ ಹತ್ರ ಆಗುತ್ತೆ. ಯಾಕೆ ಇವ್ರು ಮುಸ್ಲಿಮು, ಅವ್ರು ಕ್ರಿಶ್ಚಿಯನ್ನು, ಇವ್ರು ಮತ್ತೊಂದು, ಆ ಸ್ಮೃತಿಯಿಂದ ಯಾರನ್ನೂ ನೋಡಬೇಡಿ. ಯಾರೇ ಆಗಲಿ, ಇವ್ರು ನನ್ನ ಸಹೋದರ ಆತ್ಮ. ಇವರು ಅವರಿಗೆ ಆ ರೂಪದ ಪಾತ್ರ ಸಿಕ್ಕಿದೆ. ಮುಸ್ಲಿಮ್ ಆಗಿ, ಕ್ರಿಶ್ಚಿಯನ್ ಆಗಿ, ಪಾರ್ಸಿಯಾಗಿ ಆ ಥರ ಪಾತ್ರ ಸಿಕ್ಕಿದೆ. ಆತ್ಮ ಅದೇ ಅಲ್ವಲ್ಲ. ಆತ್ಮ ಅವರನ್ನು ಸಹೋದರ ಆತ್ಮ ದೃಷ್ಟಿಯಲ್ಲಿ ನೋಡಿ. ಇದೇ ಅಭ್ಯಾಸ ಬಹಳ ಅವಶ್ಯಕ. ಅಚ್ಚ, ಓಂ ಶಾಂತಿ.